ನಾವು ಭಗವದ್ಗೀತೆಯ 7ನೇ ಅಧ್ಯಾಯದ 5ನೇ ಶ್ಲೋಕವನ್ನ ನೋಡ್ತಾ ಇದ್ವಿ. ಅಪರೇಯಂ ಇತಸ್ತ್ವನ್ಯಾಂ ಪ್ರಕೃತಿಂ ವಿದ್ಧಿ ಮೇ ಪರ ಜೀವಭೂತಾಂ ಮಹಾಭಾವೋ ಏದಂ ಧಾರ್ಯತೆ ಜಗತ್. ರೇ ಮಹಾಭಾವವೇ, ಈ ಅಪರಾ ಪ್ರಕೃತಿಗಿಂತ ಬೇರೆಯಾದ ಸಂಪೂರ್ಣ ಜಗತ್ತು ಧರಿಸಲ್ಪಡುವ ನನ್ನ ಜೀವರೂಪ ಪರ ಅಂದ್ರೆ ಸಚೇತನ ಪ್ರಕೃತಿ ಎಂದು ತಿಳಿ ಅಂತ ತಿಳ್ಕೊಂಡು ಹೇಳ್ತಾ ಇರುವುದು. ಈ ಶ್ಲೋಕದ ವಿಸ್ತಾರವಾದ ಅರ್ಥವನ್ನು ನೋಡ್ತಿದ್ವಿ. ಗಾಡ್ ಆಸ್ ಎ ಪರ್ಸನ್, ಗಾಡ್ ಆಸ್ ಎ ಯೂನಿವರ್ಸ್, ಗಾಡ್ ಆಸ್ ಎ ನಿರ್ಗುಣ ಚೈತನ್ಯಂ, the propertyless consciousness, the abstract truth, God as abstract truth, very few people can appreciate. Therefore, it is never presented in the beginning. ಪರಮಾತ್ಮನ ಸ್ವರೂಪ ತಿಳಿಸುವಂತ ಗುರುಗಳು ಶಿಷ್ಯರಿಗೆ ಆ ಶಿಷ್ಯರ ಒಂದು ಸಾಮರ್ಥ್ಯಕ್ಕೆ ಅನುಗುಣವಾಗಿ 3 ರೀತಿಯಿಂದ ಹೇಳ್ತಾರಂತೆ. ಮೊದಲ ಏನ್ ಮಾಡ್ತಾರ ಅಂದ್ರೆ, ಭಗವಂತ ಅಂದ್ರೆ ಏನಿಲ್ಲಪ್ಪ, ಅವನು ಒಬ್ಬ ವಿಶೇಷ ಪುರುಷ. ಅವ ಏನಿರ್ತಾನಪ್ಪ ಅಂತಂದ್ರೆ ಸ್ವರ್ಗ ಲೋಕದಾಗಿರ್ತಾನ, ಅಥವಾ ಕೈಲಾಸಾಗಿರ್ತಾನ, ವೈಕುಂಠದಾಗಿರ್ತಾನ, ಅಥವಾ ಬ್ರಹ್ಮಲೋಕದಾಗಿರ್ತಾನ. ಆಮೇಲೆ ಅಲ್ಲಿಂದ ಅವ ಎಲ್ಲರನ್ನು ಸೃಷ್ಟಿ ಮಾಡಿ ಈ ಜಗತ್ತನ್ನ ನಿಯಂತ್ರಣ ಮಾಡಾಕತ್ತಾನ ಅನ್ನುವಂಥದ್ದು ಒಂದೇದ್ದು. ಎರಡನೇದು ಏನು ಅಂತಂದ್ರ, ಭಗವಂತ ಏನದನ್ನ ವಿಶ್ವವೆಲ್ಲವೂ ಭಗವಂತನ ವಿರಾಟ್ ರೂಪ ಅಂತ ಹೇಳ್ತಾನೆ. ಆಮೇಲೆ 3ನೇದು ನಿರ್ಗುಣ ಚೈತನ್ಯಂ, ಅಲ್ಲಿ ಯಾವ ಗುಣಗಳು ಇಲ್ಲ, ಅದು ಅರಿವು ಸ್ವರೂಪ, ಅದು ಸೂಕ್ಷ್ಮವಾಗಿ ಇರುವಂತಹ ವ್ಯಾಪಕವಾಗಿರುವಂತಹ ಅರಿವು ತತ್ವ, ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ಅನ್ನುವಂಥದ್ದನ್ನ ಹೇಳ್ತಾರೆ. ಈ 3ನೇ ತರದ ತರಗತಿ ಇದು ಏನು ಮಾತೈತಿ, ಅದು ಸಾಮಾನ್ಯ ಜನರಿಗೆ ಅರ್ಥ ಆಗೋದಿಲ್ಲ. ಆ ಗರಡಿ ಮನೆಗೆ ಹೋಗಿ ತಾಲೀಮ್ ಮಾಡಿರ್ಬೇಕು, ಶ್ರವಣ ಮಾಡಿರ್ಬೇಕು, ಅವ್ರಿಗೆ ತಿಳಿತು. God is presented as a person in the beginning, then as a universe, then as the absolute. ನಿರ್ಗುಣ ನಿರಾಕಾರ ಪರಬ್ರಹ್ಮ ಸ್ವರೂಪವನ್ನು ಹೇಳುವುದು ಯಾರಿಗಂದ್ರೆ ಉತ್ತಮೋತ್ತಮ ಅಧಿಕಾರಿಗಳಿಗೆ. ಶ್ರವಣದಲ್ಲಿ ಹೇಳ್ತಾರೆ, ಶ್ರವಣಕ್ಕೆ ಬಂದವ್ರಿಗೆ. ಎಷ್ಟು ಮಂದಿ ಬಂದಾರೆ ಶ್ರವಣಕ್ಕೆ? ಇಲ್ಲ, ಬಹಳ ಮಂದಿ ಬಂದಿಲ್ಲ. ಮನುಷ್ಯಾಣಾಂ ಸಹಸ್ರೇಶು ಯತತಿ ಚಿತ್ತಯೇ. ಬಹಳ ಮಂದಿ, ಸಾವಿರಾರು ಕೋಟಿ ಮಂದಿಯಲ್ಲಿ ಎಲ್ಲೋ ಇಬ್ರು ಪ್ರಯತ್ನ ಮಾಡ್ತಾರೆ. ಆ ಇಬ್ಬರು ಪ್ರಯತ್ನದಲ್ಲಿ ಯಶಸ್ವಿಯಾಗೋರು ಮತ್ತು ಎಲ್ಲೇ ಅಂತ ಮಂದಿ ಕೋಟಿ ಒಳಗೆ ಒಬ್ಬವ. ಅಂದ್ರೆ ಅಷ್ಟು ಇದು ವೇದಗಳನ್ನು ಇಷ್ಟು ಪ್ರಖರವಾಗಿ ಹೇಳಿದ್ರು ಸೂಕ್ಷ್ಮವಾದ ಬುದ್ಧಿ ಸಾಮಾನ್ಯ ಜನರಿಗೆ ಇರಂಗಿಲ್ಲ. ಆ ಮಟ್ಟಕ್ಕೆ ಏರ್ಬೇಕಾಗ್ತದೆ. ಅವ್ರು ಎಷ್ಟ ಅದನ್ನ ಸ್ಥೂಲ ತೂಪಕ್ಕೆ ತಂದು ಹೇಳಿದ್ರು ಕೂಡ ಆ ಸೂಕ್ಷ್ಮತೆಯನ್ನು ಅರಿಬೇಕಾದ್ರೆ ಮನಸ್ಸು ಬಹಳ ಸೂಕ್ಷ್ಮ ಆಗ್ಬೇಕಾಗ್ತದ ಅನ್ನುವಂಥದ್ದು. ಈ ಜ್ಞಾನವನ್ನ ಹೇಳೋರು ಕಮ್ಮಿ, ಈ ಜ್ಞಾನವನ್ನ ಹೇಳಿದಂಗ ತಿಳಿಯೋರು ಕಮ್ಮಿ ಅನ್ನುವಂತ ಮಾತನ್ನ ಇಲ್ಲಿ ಹೇಳ್ತಾ ಇವತ್ತಿನ ದಿವಸ ಹೇಳ್ತಾರೆ. ನಾವು ಕೃಷ್ಣ ಸೇಸ್ ಡು ನಾಟ್ ಲುಕ್ ಟು ಗಾಡ್ ಆಸ್ ಎ ಪರ್ಸನ್. ಇನ್ ಮ್ಯಾಗ ಯಾವಾಗ ನಿಮಗೆ ನಿರಾಕಾರ ನಿರ್ಗುಣ ಪರಮಾತ್ಮನನ್ನ ಹೇಳಿ ಕೊಟ್ಟಿದ್ದು ಅದೇ ನಾನು ತತ್ ತ್ವಮಸಿ ಅನ್ನುವಂಥದ್ದು ತಿಳಿದ ಮೇಲೆ ಈಗ ವೈಯಕ್ತಿಕವಾದಂತ ಪರಮಾತ್ಮ ಏನದನ ಅದನ್ನ ಬಿಟ್ಬಿಡ್ರಿ ಅಂತಾರ. Learn to look at everything as my own manifestation. ಈ ಸೃಷ್ಟಿ ಎಲ್ಲವೂ ನಾನೇ ಸೃಷ್ಟಿಸಿದ್ದು ಅನ್ನುವಂತಹ ಒಂದು ಭಾವದಿಂದ ನೋಡ್ರಿ. Thereafter ಸರ್ವಾಣಿ ಇತಿ ಉಪಧಾರಯ. ಉಪಧಾರಯ means what? Assert to your mind, digest, assimilate this teaching. ನೋಡ್ರಿ, ಈ ಮಾತು ಪಚನ ಆಗ್ಬೇಕು. ಈ ಮಾತು ಪಚನ ಆಗಿ ನಮಗೆ ರಕ್ತಗತ ಆಗ್ಬೇಕು. ಅದಕ್ಕೆ ಅಸಿಮಿಲೇಟ್ ಅಂತಾರ. ರಕ್ತಗತ ಆಗ್ಬೇಕು, ಮೈ ಕೂಡ್ಬೇಕು ಜ್ಞಾನ. ನಾನೇ ಪರಮಾತ್ಮ ಅನ್ಬೇಕಾದ್ರೆ ದ್ವೈತ ಭಾವನೆ ಹೋಗಿ ಅದ್ವೈತ ಭಾವನೆ ಬಂದು ಪರೋಕ್ಷ ಜ್ಞಾನ ಹೋಗಿ ಅಪರೋಕ್ಷ ಜ್ಞಾನ ಆಗಿ ಈ ಒಂದು ನಿಲುವು ಸಿಗಬೇಕಂದ್ರೆ ಅಷ್ಟೇ ಕ್ರಮವಾಗಿ, ಅಷ್ಟೇ ದೀರ್ಘಕಾಲದಲ್ಲಿ ಯೋಗ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುವಿನ ಹತ್ರ ಪ್ರಮಾಣ ಸಮೇತ ವೇದಗಳನ್ನು ಪ್ರಮಾಣ ಅಂತ ತಿಳ್ಕೊಂಡು ಅಭ್ಯಾಸ ಮಾಡಿದಾಗ ಮಾತ್ರ ತಿಳಿತದೆ. And not only the whole universe evolves out of me, the whole universe rests in me alone. ಏನಂತಾರ ಅವರು? ಇಡೀ ಜಗತ್ತು ನನ್ನ ಅಪರಾ ಪ್ರಕೃತಿ ಅಂತ ಅನ್ನೋದಷ್ಟ ಅಲ್ಲ, ಈ ಪೂರ್ಣ ಈ ಜಗತ್ತು ಏನದ ಇದು ತನ್ನ ಇರುವಿಕೆಗಾಗಿ ನನ್ನನ್ನು ಅವಲಂಬಿಸೈತಿ. ನನ್ನಂದ್ರೆ ಈ ದೇಹ ಅಲ್ಲ, ಈ ನನ್ನ ಆತ್ಮ ಸ್ವರೂಪವನ್ನ ಅವಲಂಬಿಸಿಕೊಂಡು ಇದು ಮಿಥ್ಯ ಅದ, ನಾನು ಸತ್ಯ ಅದೇನಿ ಅನ್ನುವಂಥ ಜ್ಞಾನ ನಮಗ
ಅದು ರಕ್ತಗತ ಮೈಗೂಡ್ಬೇಕು. ರಕ್ತಗತ ಅಂದ್ರೆ ಏನಿಲ್ಲ ಅರ್ಥ, ಮೈಗೂಡ್ಬೇಕು ಈ ಜ್ಞಾನ. ಅಂಡ್ ವಾಟ್ ಈಸ್ ದ ಫೇಟ್ ಆಫ್ ದಿಸ್ ಯೂನಿವರ್ಸ್, ಅಂದ್ರೆ ಈ ಜಗತ್ತಿಗೆ ಏನ್ರಿ ಹಣೆ ಬರ. ಸೊ ದ ಸೈಂಟಿಸ್ಟ್ ಹೂ ಆರ್ ಸ್ಟಡಿಂಗ್ ದ ಕಾಸ್ಮಾಲಜಿ, ಈ ವಿಶ್ವವನ್ನ ಅಭ್ಯಾಸ ಮಾಡುವಂತ ವಿಶ್ವ ತಜ್ಞರು ಅದಾರಲ್ಲ, ವಿಜ್ಞಾನಿಗಳು, ದೇ ಆರ್ ಟಾಕಿಂಗ್ ಅಬೌಟ್ ದ ಬಿಗ್ ಬ್ಯಾಂಗ್ ಥಿಯರಿ. ಸೃಷ್ಟಿ ಹೆಂಗ್ ಆತ ಅನ್ನೋದಕ್ಕ ಬಿಗ್ ಬ್ಯಾಂಗ್ ಥಿಯರಿ ಅಂತ ತಿಳ್ಕೊಂಡು ವಿಜ್ಞಾನಿಗಳು ವಾದ ಮಾಡ್ತಾರ. ಯಾರು BSc ಓದಿರಿ ಅವ್ರಿಗೆ ಬಿಗ್ ಬ್ಯಾಂಗ್ ಥಿಯರಿ ಅಂತ ಸಿಲೆಬಸ್ನಾಗ ಐತಿ. ಅದು ಹಿಂಗ ಸೃಷ್ಟಿ ಆತು ಅಂದ್ರೆ ಒಂದು ಸ್ಫೋಟ ಆತು ಅಂತ ಹೇಳ್ತಾರ. ಸಂಕ್ಷಿಪ್ತ ಹೇಳ್ತೀನಿ ನಾನು ನಿಮ್ಗ. ಒಂದು ಸ್ಫೋಟ ಆತು, ಆ ಸ್ಫೋಟ ಆದಾಗ ಎಲ್ಲ ಏನದ ನೀರ್ ಕರಗಿ ನೀರಾಗಿತ್ತು, ಎಲ್ಲಾ ಕಬ್ಬಿಣ ಬಂಗಾರ ಏನ್ ಮೆಟಲ್ ಅದಾವು ಮಣ್ಣು ಎಲ್ಲಾ ಕೂಡಿ ನೀರ್ 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 ನೀರಾಗಿತ್ತು. ಆಮೇಲೆ ಅದು ಆರಾಕ ಎಷ್ಟೋ ದಿವಸ ತಗೊಂತು. ಅವಾಗ ಒಂದ್ ಕಡೆ ಪೃಥ್ವಿ ಒಂದ್ ಕಡೆ ನೀರು ಆಗಿ ಶಾಂತ ಆತು. ಆಮೇಲೆ ಸೃಷ್ಟಿ ಒಳಗ ಈ ಈ ಪ್ರಾಣಿ ಪಕ್ಷಿಗಳು ಹಿಡ್ಕೊಂಡು ಏಕಕೋಶಿ ಜೀವಿನ ಹಿಡ್ಕೊಂಡು ಮನುಷ್ಯರು ಎಲ್ಲರೂ ಉತ್ಪತ್ತಿ ಆದ್ರು ಅಂತ ತಿಳ್ಕೊಂಡು ಬಿಗ್ ಬ್ಯಾಂಗ್ ಥಿಯರಿ ಹೇಳ್ತಾರೆ. ದಟ್ ಆಲ್ಸೋ ಇಸ್ ರೈಟ್ ಆರ್ ರಾಂಗ್ ಇದು ಹೇಳ್ತಾರಲ್ಲ ವಿಜ್ಞಾನಿಗಳು. ಬಿಗ್ ಬ್ಯಾಂಗ್ ಥಿಯರಿ ಇದು ಸರಿ ಐತೋ ಏನು ತಪ್ಪೈತೋ, ಲಾಟ್ ಆಫ್ ಕಂಟ್ರೋವರ್ಸಿ. ಒಬ್ರು ಸರಿ ಅಂತಾರ, ಒಬ್ರು ವಾದಿಸ್ತಾರ. ಅದನ್ನ ಯಾರು ನೋಡಿರಿ ಅವಾಗಿನ ಕಾಲಕ್ಕ? ನೋಡಿದವ್ರೊಬ್ರು ಯಾರು ಬೇಕಲ್ಲ ಅಂತ ಕೇಳಿದ್ರೆ ಯಾರು ನೋಡ್ಯಾರಿ ಅದನ್ನ? ಯಾರು ಇದ್ದಿದ್ದಲ್ಲಿ ಇನ್ನ ಬಿಗ್ ಬ್ಯಾಂಗ್ ಥಿಯರಿಯನ್ನ ಊಹಾ ಮಾಡಿ ಹೇಳ್ತಾರ. And according to the theory, creation at the time of the Big Bang started evolving and expanding, and they say that even now the universe is expanding. ಅಲ್ರಿ, ಅವತ್ತದು ವಿಸ್ತಾರ ಆತು, ಸ್ಫೋಟ ಆತು, ವಿಸ್ತಾರ ಆತು ಅಂತ ಹೇಳಕತ್ತಿರಲ್ಲ, ಇವತ್ತು ಕೂಡ ವಿಸ್ತಾರ ಆಗತೈತಿ ಜಗತ್ತು. ಯಾವಾಗಲೂ ಬದಲಾವಣೆ ಹೊಂದುವುದು ಜಗತ್ತದ. Now, what they are worried or wondering at whether this expansion will be eternal or it will stop. If it stops, it will stop permanently or it will reverse back. ಅಂದ್ರೆ ಈ ಜಗತ್ತ ಪರಿವರ್ತನಶೀಲ ಅಂತೀರಿ, ಬದಲಾವಣೆ ಆಗತೈತೆ ಅಂತೀರಿ, ಇನ್ನೂ ಬದಲಾವಣೆ ಆಗತೈತೆ ಅಂತೀರಿ. ಒಂದ್ ದಿವಸ ಏನು ಬದಲಾವಣೆ ಆಗೋದು ನಿಲ್ತತೇನೋ? ನಿಂತ್ರ ಮತ್ ಸ್ವಲ್ಪ ಹೊತ್ತು ನಿಂತ ಮತ್ ಚಾಲು ಆಕತೇನು? ಏನು ಕಾಯಂ ನಿಂತ ಬಿಡ್ತದೋ? ಏನಿದೆ ಹಕೀಕತ್ತು? Some people talk about big crunch, big bang opposite, big crunch. ಆ ಬಿಗ್ ಬ್ಯಾಂಗ್ ಥಿಯರಿಗೆ ವಿರೋಧವಾದಂತ ಅಭಿಪ್ರಾಯಗಳನ್ನು ಹೇಳುವಂತ ಇನ್ನೂ ಕೆಲವು ಮಂದಿ ವಿಜ್ಞಾನವಾದಿಗಳು ಅದಾರ. ಅವ್ರಿಗೇನಂತಾರ? ಬಿಗ್ ಕ್ರಂಚ್ ಥಿಯರಿ ಅಂತಾರ. ಮೀನ್ಸ್ ವಾಟ್ ದ ಹೋಲ್ ಥಿಂಗ್ ವಿಲ್ ಎಕ್ಸ್ಪಾಂಡ್, reach a stage and thereafter the whole will again come back to singularity. ಏನಿದು ವಿಸ್ತಾರ ಹಾಕೋತ್ ಹೋಗ್ಯದಲ್ಲ, ಹೌದು. ಓಹೋ, ವಿಸ್ತಾರ ಆಗಿ ಎಷ್ಟು ಪದಾರ್ಥಗಳದಾವ, ಎಷ್ಟೋ ಅಗಣಿತವಾದಂತ ವಸ್ತುಗಳು ಇದಾವು. ಆ ಅಗಣಿತ ವಸ್ತುಗಳು ಒಂದಾನೊಂದು ದಿವಸ ಹೋಗಿ ಮತ್ತ ಒಂದ್ ವಸ್ತುವಿನಿಂದ ಬಂದಾವಲ್ಲ, ಮತ್ತು ಹೊಳ್ಳಿ ಹೋಗಿ ಒಂದೇ ವಸ್ತು ಆಗುವಂತ ಕಾಲ ಬರ್ತದ ಅಂತಾರ. ಸಿಂಗ್ಯುಲಾರಿಟಿ ಅಂದ್ರೆ ಏಕಮೇವ ಅದ್ವಿತೀಯ ಬ್ರಹ್ಮ ವಸ್ತು ಇರ್ತದ, ಅಲ್ಲಿ ಯಾವ ಸೃಷ್ಟಿನೂ ಇರೋದಿಲ್ಲ. They call singularity and again it expands. ಹೆಂಗ ಇದು ಏಕದಿಂದ ಅನೇಕ ಆಗೋದು, ಅನೇಕದಿಂದ ಏಕ ಆಗೋದು, ಏಕ ಆದ್ರೆ ಅನೇಕ ಆಗೋದು, ಅನೇಕ ಆಗಿದೆ ಏಕ ಆಗೋದು, ಇದು ಕಂಟಿನ್ಯೂಸ್ ಇರ್ತದ ಅಂತ ತಿಳ್ಕೊಂಡು ಈ ವಿಜ್ಞಾನವಾದಿಗಳು ಹೇಳ್ತಾರೆ. This is what they are wondering according to the scriptures, this evolution of the world. Later will have to be reversed. So ಸೃಷ್ಟಿ ಸ್ಥಿತಿ will be followed again by pralayam. ಸೃಷ್ಟಿ ಆಗ್ತದ, ಸ್ಥಿತಿ ಉಳಿತದ, ಸ್ಥಿತಿ ಆದ್ಮ್ಯಾಗ ಲಯ ಆಗ್ತದ, ಲಯ ಆದ್ಮ್ಯಾಗ ಏನಾಗತ್ರಿ? ಮತ್ತೆ ಸೃಷ್ಟಿ ಆಗ್ತದ. ಸೃಷ್ಟಿ ಸ್ಥಿತಿ ಲಯ ಇವು ಒಂದ ವರ್ತುಳಾಕಾರದಲ್ಲಿ ಒಂದು ನಂತರ ಒಂದು ತಿರುಗ್ತಾನೆ ಇರ್ತಾರ. ಅಂಡ್ ಮತ್ತು ಅಟ್ ದ ಟೈಮ್ ಆಫ್ ಪ್ರಳಯ ವಾಟ್ ವಿಲ್ ಬಿ ದೇರ್? ಪ್ರಳಯದಾಗ ಏನಿರ್ತದ್ರಿ? ಅಗೇನ್ ಪರಾಪ್ರಕೃತಿ ಅಂಡ್ ಅಪರಾಪ್ರಕೃತಿ. ಅಂಡ್ ದೆನ್ what will happen? Again it will expand. Don't worry, each one will take the infinite time, not tomorrow or day after tomorrow, certainly not in our lifetime. And again it will contract, expand, existence, contraction, evolution, existence, evolution, big bang existing, big crunch. Thus Krishna has indicated in the second chapter, if you remember. Srishti, Sthiti, Laya. Srishti, ಸ್ಥಿತಿ ಲಯ. ಸೃಷ್ಟಿ ಆಗಿದ್ದು ಏನಾಗತ್ರಿ? ಸ್ಥಿತಿ. ಸ್ಥಿತಿ ಆಗಿದ್ದು ಏನಾಗತ್ರಿ? ಲಯ. ಲಯ ಆದ್ಮೇಲೆ ಏನಾಗತ್ತೆ? ಮತ್ ಸೃಷ್ಟಿ. ನಾಳೆ ಬೆಳಗ್ಗೆ ಹೊತ್ತನ ಲಯ ಆಗೋದ್ರಿ.
ಒಮ್ಮಗಲೇ ಹಂಗ ವಿಚಾರ ಮಾಡ್ಬೇಡ್ರಿ. ಬಹಳ ಕಾಲಾವಧಿ ತಗೋತದ, ಸ್ಲೋಲಿ ಇದಾಗ್ತದ, ಪ್ರಕ್ರಿಯೆಗಳು ಆಗ್ತಾವ. ಇದನ್ನ ಭಗವಂತ ಭಗವದ್ಗೀತೆ 2ನೇ ಅಧ್ಯಾಯದಾಗ 28ನೇ ಶ್ಲೋಕದಾಗ ಹೇಳ್ಯಾರ. ಯಾವುದು? ಭಗವದ್ಗೀತೆ 28ನೇ ಶ್ಲೋಕದಾಗ ಏನದು ಶ್ಲೋಕ ಹೇಳ್ತಾರ ನೋಡ್ರಿ ಅಪ್ಪೋರು. ಈ ಶ್ಲೋಕಗಳನ್ನು ಹೊಂದಿಸಿ ಹೇಳುವಂತ ಜಾಣತನ ಬೇಕು. ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತ ನಿಧಾನಾನ್ಯೈವ ತತ್ರ ಕಾ ಪರಿದೇವನ. ಅಲ್ಪ ಏ ಅರ್ಜುನ, ಭಾರತ ಏ ಅರ್ಜುನ, ಸಮಸ್ತ ಪ್ರಾಣಿಗಳು ಹುಟ್ಟುವ ಮೊದಲು ಅಪ್ರಕಟವಾಗಿರುತ್ತವೆ, ಬೀಜ ರೂಪದಿಂದ ಇರ್ತಾವ. ಮತ್ತು ಸತ್ತ ನಂತರವೂ ಅಪ್ರಕಟವಾಗುತ್ತವೆ. ಮಧ್ಯದಾಗ ಸ್ಥಿತಿ ಇರ್ತದೆ, ಅವು ಸತ್ತ ನಂತರ ಅಪ್ರಕಟವಾಗುತ್ತವೆ. ಕೇವಲ ಮಧ್ಯದಲ್ಲಿ ಮಾತ್ರ ಪ್ರಕಟವಾಗಿರುತ್ತವೆ. ಇಂತಹ ಸ್ಥಿತಿಗಾಗಿ ಹೇಗೆ ಶೋಕಿಸಬೇಕು? ಅಂದ್ರೆ ಯಾಕೆ ಹುಟ್ಟಾಗತ್ತಿ ಅಂದ್ರೆ ಸಾಯಕ ಹುಟ್ಟ್ಯಾನ. ಯಾಕೆ ಸಾಯ್ತಿ ಅಂದ್ರೆ ಹುಟ್ಟಾಕ ಸಾಯಾಗತ್ತಾನ. ಹುಟ್ಟು ಸಾವುಗಳ ಪ್ರಕ್ರಿಯೆ ನಡೆದ ಬಿಟ್ಟದ. ಅದಕ್ಕೆ ಹುಟ್ಟಿಗೆ ಯಾಕೆ ಸಂತೋಷ, ಸಾಯೋದಕ್ಕೆ ಯಾಕೆ ದುಃಖ? ಅದು ಸೃಷ್ಟಿ ನೇಮದ. ಈ ಸೃಷ್ಟಿದು ನೇಮದ. ಹುಟ್ಟಿದ್ದು ಸಾಯ್ತದ, ಸಾಯ್ದು ಕೊಡ್ತದ. ಸೃಷ್ಟಿ ಸ್ಥಿತಿ ಲಯಗಳು ವರ್ತುಳಾಕಾರವಾಗಿ ಒಂದು ವರ್ತುಳದಲ್ಲಿ ಕ್ರಮವಾಗಿ ನಡೀತಾ ಇದ್ದಾವ. ತಪ್ಪಿಸ್ಲಿಕ್ಕೆ ಬರಂಗಿಲ್ಲ. ಇದು ಸೃಷ್ಟಿ. ಈ ಸೃಷ್ಟಿ ಹಿಂಗದ ಅಂತಿಕೊಂಡು ತತ್ರಕ ಪರಿದೇವನ ಇಂಥ ಸ್ಥಿತಿಯನ್ನ, ಜಗತ್ತಿನ ಈ ಸ್ಥಿತಿಯನ್ನು ನೋಡಿ ಶೋಕಿಸಬೇಕು ಯಾಕೋ? ಏ ಅರ್ಜುನ, ತತ್ರ ಕಾ ಪರಿದೇವನ, ಶೋಕಿಸುವುದು ಏಕೆ? ಇಂತಹ ಸ್ಥಿತಿಯಲ್ಲಿ ಏಕೆ ಶೋಕಿಸುವುದು? ಶೋಕ ಮಾಡುವಂತದ್ದು ಅವಶ್ಯ ಇಲ್ಲ. ನಾವು ಶೋಕ ಮಾಡ್ತೀವಿ. ಹುಟ್ಟಿದಾಗ ಖುಷಿ ಪಡ್ತೀವಿ. ಗಂಡ್ ಮಗು ಹುಟ್ಟಿದ್ರಿ, ಬಾಳ ದಿನ ಆತ್ರಿ, ಮನ್ಯಾಗ ಲಗ್ನ ಆಗಿ 20 ವರ್ಷ ಆಗಿತ್ತು, ಹುಟ್ಟಿದ್ದಿಲ್ಲ, ಒಂದ್ ಮಗು ಹುಟ್ಟಿದ್ರಿ, ಬಾಳ ಖುಷಿ, ಪೇಡೆ ಹಂಚ್ರಿ, ಪೇಡೆ ಹಂಚ್ರಿ. ಏನ್ರಿ ಆತ್ರಿ? ಲಗ್ನ ಮಾಡಿದ್ರಿ, ಮೊಮ್ಮಗಳು ಹೊಟ್ಟಿದ್ರಿ, ಮೊಮ್ಮಗಳು ಹುಟ್ಟಿದ್ರೆ ಬಾಳ ಚಲೋ ಆಯ್ತು, ಜಿಲೇಬಿ ಹಚ್ರಿ. ಅದ ಮಗು ಏನಾದ್ರೂ ಆಕ್ಸಿಡೆಂಟ್ ಆಗಿ ಏನೋ ಆತು, ತೀರ್ಕೊಂತು, ಪಾಪ ಆಗ್ಬಾರ್ದಲ್ಲ. ಇದು ಜೀವ ಸೃಷ್ಟಿ. ಇದು ಈ ತತ್ರಕ ಪರಿದೇವನ, ಇದು ಜ್ಞಾನಿ ದೃಷ್ಟಿ. ಎವ್ರಿಥಿಂಗ್ ಗೋಸ್ ಬ್ಯಾಕ್ ಟು ಅನ್ಮ್ಯಾನಿಫೆಸ್ಟ್ ಕಂಡೀಷನ್. ಸ್ಥೂಲ ರೂಪಕ್ಕೆ ಬಂದದ್ದು ಮತ್ತು ಬೀಜ ರೂಪಕ್ಕೆ ಹೋಗ್ತದೆ ಈ ಜಗತ್ತು. ಬೀಜ ರೂಪಕ್ಕೆ ಹೋಗಿದ್ದು ಮತ್ತು ಸ್ಥೂಲ ರೂಪಕ್ಕೆ ಹೋಗ್ತದೆ. ಅಗೇನ್ ಫ್ರಾಮ್ ಅನ್ಮ್ಯಾನಿಫೆಸ್ಟ್ ಕಂಡೀಷನ್ ಇಟ್ ವಿಲ್ ಕಮ್ ಟು ಅನ್ಮ್ಯಾನಿಫೆಸ್ಟೇಷನ್ ಕಂಡೀಷನ್. ಅವರು ಹುಟ್ಟು ಸಾವು ಅನ್ನೋದಿಲ್ಲ ವೇದಾರ್ಥದೊಳಗ. ಪ್ರಕಟ ಅಪ್ರಕಟ, ಪ್ರಕಟ ಮತ್ತು ಅಪ್ರಕಟ. ಸಮುದ್ರದಾಗ ನೀರು ಕಾಯ್ತದ್ರಿ, ಕಾದ್ಮ್ಯಾಗ ಏನಾಗ್ತದ? ಹಾವಿ ಆಗ್ತದ. ಹಾವಿ ಆದ್ಮ್ಯಾಗ ಏನಾಗ್ತದ? ಹಗರಾಗ್ತದ. ಹಗರಾಗಿ ಏನಾಗ್ತದ? ಮ್ಯಾಗ ಹೋಗ್ತದ. ಮ್ಯಾಗ ಹೋಗಿ ಏನಾಗ್ತದ? ಮೋಡ ಆಗ್ತದ. ಅಪ್ರಕಟ ಆತು. ನೀರು ಹೋಗಿ ಅಪ್ರಕಟ ಆತು. ಮತ್ತ ಆ ಮೋಡಕ್ಕೆ ತಪ್ಪು ತಗಲಿತು ಅಂತಂದ್ರೆ ಅವಾಗ ಅದು ಕರಿಗೆ ಮತ್ತ ಮಳೆಯಾಗಿ ಬೀಳ್ತದ. ಪ್ರಕಟತೆ ಮತ್ತು ಅಪ್ರಕಟತೆಗೆ ಸೃಷ್ಟಿ ಲಯ ಅಂತ ಅಂದ್ರು ಅನ್ನಬಹುದು. ಅದಕ್ಕ ಸಂಪೂರ್ಣ ನಾಶ ಅನ್ನೋದು ಈ ಪ್ರಕೃತಿಗೂ ಇಲ್ಲ, ಆತ್ಮನಿಗೆ ಅಷ್ಟ ಅಲ್ಲ, ಪ್ರಕೃತಿಗೂ ಇಲ್ಲ. ಪ್ರಕೃತಿಯಲ್ಲಿ ಏನದ? ಬದಲಾವಣೆ ಅದ. ಆ ಆತ್ಮ ತತ್ವದಲ್ಲಿ ಬದಲಾವಣೆನೇ ಇಲ್ಲ. ಅದು ಯಾವಾಗಲೂ ಒಂದೇ ರೀತಿಯಿಂದ ಇರ್ತದೆ. And if you want a mini Srishti Sthiti Layam, Bhagavan has given a sample micro Srishti. And what is that? Alri, ಈ ಸೃಷ್ಟಿ ಸ್ಥಿತಿ ಲಯ ಆಗೋದನ್ನ ನೀವ್ ಹೆಂಗ್ ಹೇಳ್ತೀರಿ? ನಾವು ವೇದ ಪ್ರಮಾಣದಿಂದ ಹೇಳ್ತೀವಿ ತಮ್ಮ. ನಾವ್ ಯಾವ್ದು ನಾವು ಊಹಾ ಮಾಡಿ ಹೇಳಂಗಿಲ್ಲ. ವೇದದಾಗ ಬಂದದ ಆ ವೇದ ಇದ್ದದ್ದು ಹೇಳ್ತೀವಿ. ಮತ್ತೆ ದೃಷ್ಟಾಂತ ಕೊಡುವಂತ ದೃಷ್ಟಾಂತನು ಕೊಡ್ತದ ವೇದ ನಮಗ. ಉಪನಿಷತ್ತುಗಳು ಕೊಡ್ತಾವ. ಅದು ಏನಪ್ಪಾ ಅಂದ್ರ ನಮ್ಮ ಜಾಗ್ರತ ಸ್ವಪ್ನ ಸೃಷ್ಟಿ. ಡ್ಯೂರಿಂಗ್ ಮಾರ್ನಿಂಗ್ ಟೈಮ್ when we wake up, all our activities evolve from us. ಎಲ್ಲ ಚಟುವಟಿಕೆಗಳು ಎಲ್ಲಿಂದ ಹೇಳ್ತಾವು? ನಮ್ಮಲ್ಲಿಂದ ಹೇಳ್ತಾವು. ಮುಂಜಾನೆ ಎದ್ದು ಥಾಟ್ಸ್ ಇವಾಲ್ವ್, ಎಲ್ಲ ವಿಚಾರಗಳು ಹೊಳಿತಾವು. ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಅದೊಂದು ಕೆಲಸ ಮುಗಿಸ್ಬೇಕು, ಇದೊಂದು ಕೆಲಸ ಮುಗಿಸ್ಬೇಕು ಅಂತ ಮುಂಜಾನೆ ಎದ್ದು ಹಾಕಿದ್ರೆ actions evolve the moment we wake up. And during the night everything is withdrawn into ourselves. ರಾತ್ರಿ ಆತು ಎಲ್ಲವೂ ತನ್ನೊಳಗ ಅಡಗಿ ಬಿಡ್ತದ. ಆಮೇಲೆ ತನ್ನ ಕಾಲುಗಳನ್ನ ಹೆಂಗ ಒಳಗೆ ತಗೋತೈತೆ ಹಂಗ ಮನುಷ್ಯ ಏನಂತ, ಅದು ಸ್ವಲ್ಪ ಕೆಲಸ ಇತ್ತಲ್ಲೋ ಮಾಡ್ಬೇಕಾಗಿತ್ತು, ಇಲ್ರಿ ಬ್ಯಾಸರಾಗೈತಿ, ನಾಳೆ ನೋಡೋಣ ಅಂತ
ಅವಾಗ ಪ್ರಳಯ ಕೊಂಟಾನವ. Actions are withdrawn in the night. Thoughts are withdrawn in the night. Not permanently. ಅಲ್ರಿ ಪರ್ಮನೆಂಟ್ ಅನ್ನೋದು ಒಳಗೆ ಹೇಳ್ಕೊಳ್ಳೋದು ಇಲ್ಲ. 1-2 ತಾಸು ನಿದ್ದೆ ಮಾಡಿದ್ರೆ ಮತ್ತೆ ನೆಕ್ಸ್ಟ್ ಮಾರ್ನಿಂಗ್ ಅಗೇನ್ ಸ್ಟಾರ್ಟ್, next night again close, next morning again start. Therefore the whole creation is a cyclic process. ಇದು ಒಂದು ವರ್ತುಳಾಕಾರದಲ್ಲಿ ನಡೆಯುವಂತ ಸೃಷ್ಟಿ ಸ್ಥಿತಿ ಲಯ, ಸೃಷ್ಟಿ ಸ್ಥಿತಿ ಲಯ ನಡೀತಾ ಇದೆಪ್ಪ. ಅಂಡ್ ವೆನ್ ಡಿಡ್ ದ ಹೋಲ್ ಥಿಂಗ್ ಸ್ಟಾರ್ಟ್? ಯಾವಾಗ ಚಾಲು ಆತ್ರಿ ಇದು? ಹಿಂಗ ಫಸ್ಟ್ ಕ್ರಿಯೇಷನ್ ಯಾವಾಗ ಆತು? ಸೃಷ್ಟಿ ನೋಡಪ್ಪ, ವರ್ತುಳದಾಗ ಒಂದೇ ಬಿಂದು ಯಾವ್ದಂತ ಹೇಳಕ್ ಬರ್ತೈತೇನು? ಒಂದ್ ನಿಗದಿತವಾದಂತ ಒಂದು ಸ್ಟ್ರೇಟ್ ಲೈನ್ ದಾಗ ಇದು ಒಂದ್ ಎ ಪಾಯಿಂಟ್ ನಾಗ ಚಾಲು ಆತು, ಬಿ ಪಾಯಿಂಟ್ ನಾಗ ಕ್ಲೋಸ್ ಆತು ಅಂತ ಹೇಳ್ಬೋದು. ಒಂದು ವರ್ತುಳದ ಪರಿಧಿ ಅದ, ಸರ್ಕಂಫರೆನ್ಸ್ ಅಂತಾರ ಇಂಗ್ಲಿಷ್ನಾಗ. ಆ ಸರ್ಕಂಫರೆನ್ಸ್ ನಾಗ ಎಷ್ಟೋ ಹಲವಾರು ಬಿಂದುಗಳು ಅದಾವ. ಅದ್ರಾಗ ಮೊದಲನೇ ಬಿಂದು ಯಾವುದು, ಕೊನೆಯ ಬಿಂದು ಯಾವುದು ಗೊತ್ತಾಗ್ತೈತೇನು? ಆಗುದಿಲ್ಲ. ಆದ್ದರಿಂದ ಇದಕ್ಕೆ ಅನಾದಿ ಅಂತ ಹೇಳ್ತೇವಪ್ಪ. ಇದು ಅನಾದಿ ಅದ. We are particular to know that only when it all started. ಯಾವಾಗ ಪ್ರಾರಂಭ ಆತ್ರಿ? ಒಂದೇ ಸಲ ಸೃಷ್ಟಿ ಯಾವಾಗ ಆತ್ ಹೇಳ್ರಿ? We can talk about the beginning and the end with regard to a cycle or a circle. You cannot never talk about the beginning or end. ಅದು ಹೇಳ್ತಾರ ಅವರು. ಒಂದು ಸ್ಟ್ರೇಟ್ ಅಂದ್ರೆ ಒಂದು ಸರಳ ರೇಖೆಯಲ್ಲಿ ಇದ್ದಂತದಕ್ಕ ಇದು ಮೊದಲನೇ ಸೃಷ್ಟಿ, ಇದು ಕೊನೆಯ ಸೃಷ್ಟಿ ಅಂತ ಹೇಳ್ಬೋದು. ಯಾವ್ದು ಒಂದು ವರ್ತುಳಾಕಾರದ ಪರಿಧಿ ಗುಂಟ ಎಲ್ಲ ಬಿಂದುಗಳು ಅದಾವ. ಆ ಬಿಂದುಗಳಲ್ಲಿ ಮೊದಲ ಯಾವ್ದು ಕೊನೆ ಯಾವ್ದು ಅಂತ ಏನ್ ಹೇಳ್ಬೇಕು? ಹೇಳಕ್ ಬರುದಿಲ್ಲ. You can never talk about beginning and the end, and therefore the scriptures say it is eternal process. ಅನಾದಿ ಅನಾತ್ಮ. ಇದಕ್ಕೂ ಕೂಡ ಅನಾದಿ ಅಂತ ಹೇಳ್ತಾರೆ. ಅನಾದಿ ಸಾ ಅಂತ, ಬ್ರಹ್ಮ ಅನಾದಿ ಅನಂತ. ಇಷ್ಟು ವ್ಯತ್ಯಾಸ ಅದ ನೋಡ್ರಿ. ಈ ಮಾಯೆ, ಈ ಪ್ರಕೃತಿ ಜಡವಾದದ್ದು ಏನೈತಿ? ಅನಾದಿ ಅನಾದಿ ಶಾಂತ ಕೊನೆಗೆ ಹೋಗ್ತದ. ಒಂದು ಯಾವಾಗ ಬ್ರಹ್ಮಜ್ಞಾನ ಆಗ್ತದೆ ಅವಾಗ ಇದು ಹೇಳಿ ಹೆಸರು ಹೇಳ್ದಂಗೆ ಹೋಗ್ತದ ತಮ್ಮ ಅಂತಾರ. ದ ಸೈಕಲ್ ವಿಲ್ ನಾಟ್ ಎಂಡ್ ಬಟ್ ಯು ಕ್ಯಾನ್ ಗೆಟ್ ಔಟ್ ಆಫ್ ದ ಸೈಕಲ್. ಸೈಕಲ್ ಹಂಗೆ ಇರ್ತದ. ಆ ಸೈಕಲ್ ನಿಂದ ನೀವು ಹೊರಗೆ ಬರ್ಬೇಕಷ್ಟೆ. ದ್ಯಾಟ್ ಈಸ್ ಗಾಡ್ ಮೋಕ್ಷ. ಅದಕ್ಕಂತಾರ ಮೋಕ್ಷ. You have got into merry-go-round which will never stop, no switch. Merry-go-round after some time becomes a merry-go-round. First few rounds fine, then you just want to come out, so you ask someone to switch it off. They say that there is no switch off. The only way is what? You jump out and it will continue. This is God moksha. Alri? ಅನೇಕ ಜನ್ಮಾಂತರದಿಂದ ಈ ಹುಟ್ಟು ಸಾವು ಸ್ಥಿತಿ ಏನ್ರ ಸೃಷ್ಟಿ ಸ್ಥಿತಿ ಲಯ ಅನ್ನುವಂತಹ ವರ್ತುಳದಾಗ ತಿರುಗಾಗತ್ತಾರ ಜೀವಿಗಳು. ಇದು ಯಾವಾಗಲೂ ತಿರುಗ್ತಾನೆ ಇರ್ತದ. ಇದ್ರಾಗ ಆದಿ ಯಾವುದು ಮತ್ತು ಅಂತ್ಯ ಯಾವುದು ಗೊತ್ತಿಲ್ಲ. ಆದ್ರೂ ಕೂಡ ಯಾವನಾರ ಇದ್ರ ಮ್ಯಾಗಿಂದ ಟನ್ ಅಂತ ಜಿಗಿದು ಹೊರಗೆ ಬಂದ ಅಂದ್ರೆ ಅವ ಮೋಕ್ಷವನ್ನು ಹೊಂದ್ತಾನೆ. ಈಗ ಒಂದು ಮೆರಿಗೋ ರೌಂಡ್ ಅಂತ ಇರ್ತದ, ಜಾತ್ರೆ ಒಳಗ ತಿರುಗ್ತಿರ್ತಾವ ನೋಡ್ರಿ. ಮೆರಿಗೋ ರೌಂಡ್ ಅಂತ ತಿಳ್ಕೊಂಡು 50 ರೂಪಾಯಿನೋ 25 ರೂಪಾಯಿನೋ ಮಾಡಿ ತಿರುಗಿಸ್ತಿರ್ತಾವ ಜಾತ್ರೆ ಒಳಗೆ. ಅದಕ್ಕೆ ಸ್ವಿಚ್ ಇರ್ತಾವ. ತಿರುಗಿಸೋದು ಬಂದ್ ಮಾಡಿದ್ರೆ ಅದು ನಿಲ್ತದ. ಇದು ಯಾವಾಗ ನಿಲ್ಬೇಕ್ರಿ? ಇದು ಯಾವಾಗ ನಿಲ್ಲೋದಲ್ಲ, ನೀವ ಟಣ್ಣ ಜಿಗಿಬೇಕು. ಅಂದಾಗ ನೀವು ಆ ಸಂಸಾರ ವೃತ್ತದಿಂದ ಸಂಸಾರ ಚಕ್ರದಿಂದ ಮೋಕ್ಷಕ್ಕ ನೀವು ಬರ್ತೀರಿ. ನಿಮಗೆ ಬೇಸರ ಆಗ್ಬೇಕು. ತಲೆ ತಿರುಗ್ಬೇಕು ನೋಡ್ರಿ. ಅದ ತಿರುಗಿಸಿ ಏನ್ ತಿರುಗ್ತಾ ಇತ್ತಲ್ಲ ಅದು ಚಕ್ರ, ಆ ಚಕ್ರದಾಗ ತಿರುಗಿ ಬೇಸರ ಆಗ್ಬೇಕು. ಬೇಸರ ಆಗ್ಬಿಟ್ಟಲ್ಲ. ರುಚಿ ಐತಂದಾಗ ಅದ ಹೆಂಗ್ ಜಿಗಿತಾನ್ರಿ ಅವ? ರುಚಿ ಐತಂದ್ರ ಅವ ಹೆಂಗ್ ಜಿಗಿತಾನ್ರಿ? ಜಿಗಂಗಿಲ್ಲ ನಾವು ಸುಮಾರು ಈಗ ನನಗೆ 71 ವರ್ಷ. ಈಗ 70 ಆಗಿ 71ಕ್ಕೆ ಬಿದ್ದೇನೆ. ನಾನು 40ನೇ ವಯಸ್ಸಿಗೆ ನಾನು ಶಾಸ್ತ್ರಕ್ಕೆ ಗುರುಗಳ ಹತ್ರ ಹೋದೆ. 30 ವರ್ಷದಿಂದ ಕೆಳಗತ್ತೇನೆ ನಾ ಗುರುಗಳ ಹತ್ರ ಶಾಸ್ತ್ರ. ಈಗ ಒಂದ್ ಸ್ವಲ್ಪ ನನಗೆ ಏನಾಗತೈತಿ, ಪಟಾಯಿಸಾಗತೈತಿ. ಈ ದಿವಸ ವೈರಾಗ್ಯ ಹೇಳಿದ್ರ ಪಟಾಯಿಸ್ತಿದ್ದಿಲ್ಲ. ವಿವೇಕ ಒಂದೇನೋ ಅನಿಸ್ತಿತ್ತು. ವಿವೇಕ ಒಂದು ಅನಿಸ್ತಿದೆ ಬೇಕಪ್ಪ. ವೈರಾಗ್ಯ ಹೇಳುತ್ತೆಲ್ಲ ಬಂದ್ ಕುದಿಗೆ ಉರ್ಲ ಬರ್ತಿತ್ತು. ಅವಾಗ ಏನ್ ಹೇಳ್ತಾರ ಬಿಡ ಅನಿಸ್ತಿತ್ತು. ಹಂಗ ಹೌದು ಅನ್ಸೋದಿಲ್ಲ ಅದು. ಆ ವಯಸ್ಸಿನಾಗ ಸಂಸಾರ ದುಃಖ ಐತಂದ್ರ ಏನೋ ಆಗೈತ್ ಬಿಡ ಅಂತೀವಿ.
ಇವಾಗೇನೋ ಆಗೈತಿ, ಯಾರೋ ಕೈ ಕೊಟ್ಟಾರ ಇವಾಗ ಅದಕ್ಕೆ ಹಿಂಗ ಅನ್ನಕತ್ತಲ್ಲ ಅಂತ ನಾವ ಅಂತೇಳಿ. ಯಾರ ಸಣ್ಣ ವಯಸ್ಸಿನ ಹುಡುಗರು ಸನ್ಯಾಸಿಗಳಾಗಿದ್ರು ಅಂತಂದ್ರ ಇವೇನ್ ಸನ್ಯಾಸಿ, ಅವನು ಸನ್ಯಾಸತ್ವನ ಪ್ರಶ್ನೆ ಮಾಡುವಂತವ್ರದೇನೋ. ಅಥವಾ ಹಿಂಗೂ ಕೇಳ್ತಾರಂತ, ನಮ್ಮ ಅಪ್ಪರೊಬ್ರು ಅದಾರ, ಸಣ್ಣವ್ರು ಅದಾರ, ಅವ್ರು ಎಲ್ಲಾರ ಬಸ್ನಾಗ ಹತ್ತಿದ್ರು ಅಂತಂದ್ರ ಯಾಕ್ರಿ ನೀವು ಬೇಕಾದಂಗ ಚಂದ ಅದರಿ, ಯಾಕೆ ನಿಮ್ಗೆ ಒಂದ್ ಹುಡುಗಿ ಸೀರೆ ಮಾಡ್ಕೊಳಕಂತ ಕೇಳ್ತಾರಂತ. ನೋಡ್ ಕೇಳ್ತಾರ, ಏನ್ ಹೇಳ್ಬೇಕು ಅವ್ರಿಗೆ? ಅವರು ವೈರಾಗ್ಯ ಮೂರ್ತಿ ಅದ, ಬಹಳ ಸಣ್ಣ ವಯಸ್ಸಿನಾಗ ಬಂದಾರ ಅವ್ರು. ಸ್ವಾಮಿ ಇವ್ರು ಪರಮಾರ್ಥನಂದ ಶಿಷ್ಯರು, ಭಯಂಕರ ಪ್ರಖರವಾದ ಸನ್ಯಾಸಿ, ವೈರಾಗ್ಯ ತುಂಬಿದ ಎಲ್ಲಾ ಶ್ಲೋಕಗಳ ಭಯಪಾಠದವು. ಯಾವಾಗಲೂ ಅದ್ರಾಗ ಮುಳುಗಿ ಹೇಳುವಂತ ಸ್ವಭಾವ ಐತಿ. ಅದಕ್ಕೆ ಅವ್ರು ಬಸ್ ಹತ್ತದ ಬಿಟ್ಟಾರ. ಈಗ ಹಗಲೆಲ್ಲ ಈ ಮಂದಿ ಕೇಳುದ ಬೇಡ ಪ್ರಶ್ನೆ ಅಂತ ತಗೊಂಡು ಒಂದ್ ಹಳೆ ಸೆಕೆಂಡ್ ಹ್ಯಾಂಡ್ ಗಾಡಿ ತಗೊಂಡ, ಯಾಕೆ ಖರ್ಚು ಮಾಡೋದು ಹೆಚ್ಚಿಗೆ ಅಂತ ತಗೊಂಡು, ಖರ್ಚು ಮಾಡಿದ್ರೆ ಬೇಕಾದಷ್ಟ ಐತಿ, ಭಕ್ತರು ಕೊಡ್ತಾರೆ ಬೇಡ ಅಂತಾರ, ಭಕ್ತರು ಕೊಡೋದು ಬೇಡ ಅಂತಾರೆ. ಹಿಂಗ ಅವ್ರಿಗೊಂತೀರಿ. ಹಂಗ ಸ್ವಿಚ್ ಆಫ್ ಮಾಡಕ್ ಎಲ್ಲೂ ಬಟನ್ ಇಲ್ಲ. ಇದಕ್ಕ ಈ ನಿಸರ್ಗ ಅನ್ನೋ ಅಲ್ಲಿ ಜಾತ್ರೆ ಒಳಗ ಸ್ವಿಚ್ ಆಫ್ ಮಾಡಕ್ ಬಟನ್ ಐತಿ, ಇಲ್ಲಿ ಸ್ವಿಚ್ ಆಫ್ ಮಾಡಕ್ ಏನು ಬಟನ್ ಇಲ್ಲ. ಅದು ಯಾವಾಗ್ಲೂ ತಿರುಗದ. ನೀವ ಧೈರ್ಯ ಮಾಡಿ ಜಿಗಿಬೇಕು, ಇದರಿಂದ ಪಾರಾಗ್ಬೇಕಂದ್ರೆ ಜಿಗಿಬೇಕು. ಅದು ಆ ವಯಸ್ಸಿನಾಗ ರುಚಿ ಅನಿಸ್ತದ, ಆ ವಯಸ್ಸಿನಾಗ ರುಚಿ ಅನಿಸ್ತದ. ಲಗ್ನ ಬೇಕನ್ನಿಸ್ತದ, ಈ ಸಾಧನೆ ಬ್ಯಾಡ ಅನಿಸ್ತದ. ದೇವರು ಕೃಷ್ಣ ಸೇಸ್ ಅಹಂ ಕೃಷ್ಣಸ್ಯ ಜಗತಃ ಪ್ರಭವಃ, ಐ ಆಮ್ ದ ಸೋರ್ಸ್, ಉತ್ಪತ್ತಿ ಸ್ಥಾನಂ. ನಾನು ಪ್ರಭವ, ಈ ಜಗತ್ತಿನ ಸೃಷ್ಟಿ ಸ್ಥಾನವನ್ನು ನಾನು ಉತ್ಪತ್ತಿ ಸ್ಥಾನ ನಾನು ಅದೇನಿ. ದ ಎಂಟೈರ್ ಯೂನಿವರ್ಸ್. ಅಂಡ್ ನಾಟ್ ಓನ್ಲಿ ಐ ಆಮ್ ಪ್ರಭವ, ನಾನು ಉತ್ಪತ್ತಿ ಸ್ಥಾನ ಅಷ್ಟ ಅಲ್ಲ, ಪ್ರಳಯ ಸ್ಥಾನನು ನಾನು ಅದೇನಿ. ಇನ್ ದ ಸೇಮ್ ವೇ ಐ ಆಮ್ ರೆಸಲ್ಯೂಷನ್ ಗ್ರೌಂಡ್ ಆಲ್ಸೋ. ಈ ಸೃಷ್ಟಿ ನನ್ನಿಂದ ಸೃಷ್ಟಿಯಾಗಿ ನನ್ನಲ್ಲಿಂದ ಪ್ರಳಯ ಹೊಂತದೆ. ಈ ನೀರಿನಲ್ಲಿ ತರಂಗ ಬುದ್ಬುದಾದಿಗಳು ಎಲ್ಲಿ ಹುಡ್ತಾವ, ಎಲ್ಲಿ ಮುಳುಗ್ತಾವೆ? ಅವು ನೀರಿಂದ ಹುಡ್ತಾವ, ನೀರೊಳಗ ಮುಳುಗ್ತಾವ, ನೀರಾಗ ಅಡಗ್ತಾವ. ಹಂಗ ಈ ಸೃಷ್ಟಿ ಅನ್ನುವಂಥದ್ದು ಏನೈತಿ, ಈ ಜಗತ್ತು, ಇದು ನಾನು ಅನ್ನುವಂತ ಸಮುದ್ರ, ಅಂದ್ರ ಆತ್ಮ ಅನ್ನುವಂತ ಸಮುದ್ರದಾಗ ಉತ್ಪತ್ತಿ ಆಗ್ತದ, ಆತ್ಮನಲ್ಲಿಯೇ ಕೊನೆಗೊಳ್ತದ, ಲಯ ಹೊಂತದಪ್ಪ. ಐ ಆಮ್ ದಿ ಗ್ರೇಯಾರ್ಡ್ ಫಾರ್ ದ ಕ್ರಿಯೇಷನ್. ಈ ಸೃಷ್ಟಿಗೆ ಸುಡಗಾಡ್ ಗಟ್ಟಿ ನಾನದೇನಿ ಅಂತಾರ. ಗ್ರೇಯಾರ್ಡ್ ಅದೇನು? ಸುಡಗಾಡ್ ಗಟ್ಟಿ. ದ ಹೋಲ್ ಥಿಂಗ್ ವಿಲ್ ಕಮ್ ಟು ಮೀ ಅಲೋನ್. ಕೊನೆಗೆ ಎಲ್ಲವೂ ನನ್ನಲ್ಲಿ ಲಯ ಆಗ್ತದೆ. ಸೊ ಐ ಥ್ರೋ ಔಟ್ ಅಂಡ್ ಐ ರಿಸಾಲ್ವ್. ಆದ್ರಿಂದ ಸೃಷ್ಟಿ ಕಾಲದಾಗ ಎಲ್ಲ ಸೃಷ್ಟಿಗಳ ಜೀವಿಗಳನ್ನ ಹುಟ್ಟು ಹಾಕಿ ಹೊರಗೆ ಹೋಗಿತೀನಿ, ಪ್ರಳಯ ಕಾಲದಲ್ಲಿ ಅವ್ರೆಲ್ಲರೂ ನುಂಗಿ ಬಿಡ್ತೇನೆ ಅಂತಾನ. ಯಾರ್ದು? ಆತ್ಮ ಅಂತಾನ. And in this scriptures they give another example to assimilate this. It is exactly like our projection of dream universe. ಇದನ್ನ ನೀವು ನಿಮ್ಮ ಅನುಭವಕ್ಕೆ ಬರುವಂಗೆ ಹೇಳ್ರಿ ಅಂತ ಯಾರಾದ್ರು ಕೇಳಿದ್ರೆ ನಿಮ್ಮ ಅನುಭವ ಹೇಳ್ತಾರ ನೋಡ್ರಿ. ಸ್ವಪ್ನ ಯಾರಿಂದ ಹೊಂಟು? ಅದು ಸೃಷ್ಟಿ. ಸ್ವಪ್ನದ ಸೃಷ್ಟಿಕರ್ತ ನೀನ ಅದೀರಿ. ಸ್ವಪ್ನದಿಂದ ಎದ್ದಾಗ ಎಲ್ಲಿ ನುಂಗಿದೆಪ್ಪ ಅಂದ್ರೆ ನೀನ ನುಂಗಿದಿ. If you can imagine the process of dream out of your mind, ಆ ಮನಸ್ಸಿನಿಂದ ಈ ಸ್ವಪ್ನ ಅನ್ನೋದು ಹೊಡ್ತು, ಕೊನೆಗೆ ಸ್ವಪ್ನ ಎಲ್ಲಿ ಅಡಗ್ತು ಅಂದ್ರೆ ಆ ಮನಸ್ಸಿನಲ್ಲಿ ಅಡಗ್ತು. ಎಮರ್ಜಸ್ the vast dream world which has got only a creation or lokas, but you generate even time and space out of your mind. ದೇಶ ಕಾಲನು ಸೃಷ್ಟಿ ಮಾಡ್ತೇವೆ ನೋಡ್ರಿ. ಸ್ವಪ್ನದ ದೇಶ, ಸ್ವಪ್ನದ ಕಾಲ, ಜಾಗೃತದ ಕಾಲ, ಜಾಗೃತ ಸೃಷ್ಟಿ ಅಲ್ಲ. ಯಾಕ್ರಿ? ಯಾಕಲ್ಲ? ಯಾರು ಹೇಳ್ತೀರ? ಸ್ವಪ್ನದ ಕಾಲ, ಸ್ವಪ್ನದ ದೇಶ, ಜಾಗೃತದ ಕಾಲ, ಜಾಗೃತ ದೇಶ ಒಂದ ಅಲ್ಲ ಅಂತ ಹೇಳಿದೆಲ್ಲ. ಹೆಂಗಲ್ಲ? ಯಾರಾದ್ರೂ ಪ್ರಾಜ್ಞರು ಗೊತ್ತಿದ್ರೆ ಹೇಳ್ರಿ. ಭೀಷ್ಮಗೌಡ್ರು ಹೇಳ್ರಿ. ಅದಾರ ಭೀಷ್ಮಗೌಡ್ರು? ಡುಂಡಪ್ ಸರ್? ಅದೇನಿ ಹಾ ಹೇಳ್ರಲ್ಲ. ಅಂದ್ರೆ ಹೇಳ್ತೀನಿ ಹೇಳ್ರಿ. ಸ್ವಪ್ನದ ಅದು ಪ್ರಾತಿಭಾಷಿಕ ಸತ್ತ ಅದ, ಇದು ವ್ಯವಹಾರಿಕ ಸತ್ತ ಅದ. ಸತ್ತ ಭಿನ್ನದ ಅಂದ್ರ ಒಂದು ಬರುದಿಲ್ಲ. ಆಯ್ತು, ಹೆಂಗ್ ಅಂತೀರಿ ನೀವು? ಹೆಂಗ್ ಹೇಳ್ತೀರಿ?
ಆ ಕಾಲ ಆ ದೇಶ, ಈ ಕಾಲ ಈ ದೇಶ ಬೇರೆ ಅಂತ ಹೆಂಗ್ ಹೇಳ್ತೀರಿ? ಅಲ್ಲಿ ಸ್ವಪ್ನದಲ್ಲಿ ಯುಗಪತ್ ಅಲ್ಲಿಂದ ಅಲ್ಲೇ ಹುಟ್ಟಿ ಅಲ್ಲೇ ಸತ್ತ ಅಲ್ಲೇ ಇದು ಹೋಗ್ತದ್ರಿ ಇದು ಸ್ವಪ್ನ. ಜಾಗೃತದಲ್ಲಿ ಇದು ನಮ್ಗೆ ಇದು ವ್ಯವಹಾರಿಕ ಸತ್ತ ಅದ. ಇರ್ಲಿ ಸತ್ತ ಹೇಳಿದವರು ಅದ್ರ ಬಿಟ್ಟು ಮತ್ತೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಆಳವಾಗಿ ನಮ್ಮ ಮನುಷ್ಯ ಸಮಾಧಾನ ಆಗಬಾರ್ದು. ಈಗ ಅದ ನೋಡ್ರಿ ನೀವು ಯಾವ ಶಿವಪುತ್ರಪ್ಪ ಕೇಳ್ತಾರಲ್ಲ ಪ್ರಶ್ನೆ ಕೇಳೋರು ಇರ್ತಾರ. ನಿಮ್ಗೆ ಸಮಾಧಾನ ಆಗಿದ್ರಪ್ಪ, ಇನ್ನೂ ಅಷ್ಟು ಒಳಗ ಆಳವಾಗಿ ಹೇಳ್ರಿ. ಯಾಕೆ ಎರಡು ಬೇರೆ ಬೇರೆ ಯಾಕ? ಹೌದ್ರಿ. ಅದು ಒಂದೇ ಚೇತನ ಎರಡು ರೂಪ ತಳೈತಿ, ಎರಡು ನಾಟಕ ಮಾಡೈತಿ. ಒಂದ್ ನಾಟಕದಾಗ ಸೂಕ್ಷ್ಮದ, ಒಂದ್ ನಾಟಕದಾಗ ಎರಡು ಅಂತೇನೆ. ಜಾಗರವನ್ನು ಸ್ವಪ್ನವೆಂದು ತಿಳಿ ಅಂತ ಯಾರಲ್ಲ ಅವ್ರು ಒಂದಂತ ತಿಳ್ಕೊಂಡ್ಬಿಡ್ತೀವಿ ನಾವು. ಎರಡು ಅಂತ ಯಾಕೆ ತಿಳ್ಕೊಬೇಕು ಅಂತ? ಜಾಗರ ಬೇರೆ ಸ್ವಪ್ನ ಬೇರೆ ಅಂತ ಯಾಕೆ ತಿಳ್ಕೊಬೇಕು ಅಂತ ಒಂದ್ ಪ್ರಶ್ನೆ. ಅಲ್ಲ ಚೇತನ್ ಒಂದ್ ಅವಸ್ಥೆ ಇದ್ದಾಗ ಇನ್ನೊಂದ್ ಅವಸ್ಥೆ ಇರಂಗಿಲ್ಲ ಸರ. ಒಂದ್ ಅವಸ್ಥೆಯಿಂದ ಇನ್ನೊಂದು ಅವಸ್ಥೆ ಇರಂಗಿಲ್ಲ. ಇದ್ರ ಅವಸ್ಥೆ ಇದಕ್ಕೆ ಕಟ್ಟು ಬಿದ್ದತಿ, ಅದ್ರ ಅವಸ್ಥೆ ಅದಕ್ಕೆ ಕಟ್ಟು ಬಿದ್ದ ಸರ. ಇರ್ಲಿಲ್ಲ. ಈಗ ಜಾಗೃತದ ಕಾಲ ಜಾಗೃತ ದೇಶ, ಜಾಗೃತದ ಕಾಲ ಇದು ಸ್ವಪ್ನದ ಕಾಲ ಸ್ವಪ್ನದ ದೇಶ ಐತಲ್ಲ, ಅದು ವ್ಯವಹಾರಿಕವಾದಂತ ದೇಶ ಕಾಲದಾಗ ಇಲ್ಲ ಅದ. ಅದ್ರೊಳಗ ಅಂತರ್ಗತ ಏನು? ಆಯಾ ಅವಸ್ಥೆ ಒಳಗೆ ಅದ ಕರೀನ ಸರ. ಜಾಗೃತ ಅವಸ್ಥೆ ಒಳಗೆ ಜಾಗೃತನ ವ್ಯವಹರಿಸತ್ತಾರ ಸರ. ಕನಸಿನೊಳಗೆ ಏನ ಸರ, ಕನಸಿನ ಅವಸ್ಥೆ ಒಳಗೆ ವ್ಯವಹಾರಿಕಣ್ಣಾರೆ. ಈ ಜಾಗೃತ ಅವಸ್ಥೆ ಒಳಗೆ ಪ್ರಾತಿನಿಧಿಸತ್ತಾಕ ಸರ್. ನಾನು ಅಲ್ಲಿ ಹೇಳಾಗತ್ತಿಲ್ರಿ. ಈ ಜಾಗೃತ ಈಗ ಸ್ವಪ್ನದ ಕಾಲ ಸ್ವಪ್ನ ದೇಶ ಐತ್ರಿ ಒಂದ. ಸರ್ ಸ್ವಪ್ನ ಕಾಲ ಸ್ವಪ್ನ ದೇಶ. ಮತ್ತೆ ಜಾಗೃತ ಜಾಗೃತ ಇರ್ತಲ್ಲ ಅದ್ರಾಗ ಅದು ಕೂಡ ಅದು ಅದು ಒಂದ ನಾನು. ಇಲ್ಲ ಸರ್, ಇಲ್ಲ ಸರ್, ಒಂದಾಗಲ್ಲ ಸರ್. ಅವ್ರು ಸುತ್ತಾಕಿದ್ದಾರೆ. ಸೂಕ್ಷ್ಮ ಇಂದ್ರಿಯ ಇರ್ತಾವ, ಜಾಗೃತ ಸ್ಥೂಲ ವಿಷಯ ಸ್ಥೂಲ ಇಂದ್ರಿಯಗಳು ಇರ್ತಾವ. ಗೌಡ್ರೆ ಜಾಗೃತ ಕಾಲಕ್ಕ ಕಾಲ ಇಲ್ಲ, ಇಲ್ಲಿ ಕಾಲನು ಇಲ್ಲ ದೇಶನೂ ಇಲ್ಲ. ಸ್ವಪ್ನದೊಳಗ ಒಂದ್ ಸ್ವಲ್ಪ ಕಾಲ ದೇಶ ಐತಿ, ಇತನಾಪಕ ನಾಡಿ ಒಳಗ. ಇದ್ರಾಗ ಜಾಗೃತದಾಗ ಇಲ್ಲ ಕಾಲ ದೇಶ ಇಲ್ಲ. ಯಾಕೆ ಟೈಮ್ 3 ಗಂಟೆಗೆ ಪ್ರಾರಂಭ ಅಲ್ಲ ದೃಷ್ಟಿ ಕಾಲದ ಅಲ್ಲ ಕ್ರಿಯಾಶೀಲ ಅದ್ರಿ. ಅಲ್ಲ ಯಾವ ದೃಷ್ಟಿ ಕ್ರಿಯಾಶೀಲದಿಂದ ಒಳಗೆ ಉಳಿದ್ರೆ ಸ್ವಪ್ನ ಅನ್ನೋದೇ ಆಗಿಲ್ಲ. ಈಗ ನೋಡ್ರಿ ಕಾಲ ದೇಶ ಇಲ್ಲ ಜಾಗೃತ. ಅದು ಬೇರೆ ಮಾತು. ಕಾಲದ ಸ್ವರೂಪ ದೃಷ್ಟಿಯಿಂದ ಕಾಲ ದೇಶ ಇಲ್ಲ. ಇದು ಏನದ ಜಾಗೃತದ ಕಾಲ ದೇಶ ಮತ್ತು ಸ್ವಪ್ನದ ಕಾಲ ದೇಶ. ಅದು ಜಾಗೃತದಾಗ ಅಂತರ್ಗತ ಐತೆ ಅಂತ ಅಂದ್ರೆ ಏನ್ ತಪ್ಪಾಕೈತಿ? ನಾ ಅಂತೇಳ್ಬೇಕು. ಈ ಸ್ವಪ್ನದ ಕಾಲ ದೇಶ ಐತಲ್ಲ, ಅದು ಜಾಗೃತ ಕಾಲ ದೇಶದಾಗ ಅಂತರ್ಗತ ಐತಿ ಅಂತ, ಅಂದ್ರೆ ಹೊಟ್ಟಾಗ ಐತಿ ಅಂತ ಏನ್ ತಪ್ಪಾಕೈತಿ? ಐತಿಲ್ರಿ? ಜಾಗೃತದೊಳಗ ಸ್ವಪ್ನ ಕಾಣಬಹುದು, ಇಲ್ಲೂ ಕಾಣಬಹುದು. ಜಾಗೃತ ಮನ್ಸಿಗೆ ನಾಟುವ ಒಂದು ಉದಾಹರಣೆ ಹೇಳ್ತೀನಿ ಕೇಳ್ರಿ. ಒಂದು ಆಕಳ ಒಂದು ಕರುವನ ಹಡಿಬೇಕಾದ್ರೆ ಎಷ್ಟು ಟೈಮ್ ಬೇಕು ವ್ಯವಹಾರ ಕಾಲದಾಗ್ರಿ? 9 ತಿಂಗಳು. 9 ತಿಂಗಳು. ಆಕಳ ಕೂಡಿ ಎಷ್ಟು ಸೆಕೆಂಡ್ ಹುಟ್ಟಿರ್ತಾವ್ರಿ? ಒಂದ್ ಸೆಕೆಂಡ್ನಾಗನ ಹುಟ್ಟತಾವ. ಸೆಕೆಂಡ್ನಾಗ ಕರ ಮತ್ತು ಆ ಸ್ವಪ್ನದ ಆಕಳ ತಾಯಿ ಮತ್ತು ಸ್ವಪ್ನದ ಮಗಳು ಇಬ್ರು ಒಂದ ಕಾಲಕ್ಕೆ ಹುಟ್ಟ್ಯಾರ ಅವರು. ಆದ್ರ ವ್ಯವಹಾರದಾಗ ದೇಶ ಕಾಲಗಳ ತಾಯಿ ಹುಟ್ಟುವಿಕೆ ಆ ಮಗಳ ಹುಟ್ಟುವಿಕೆ ಬೇರೆ ಬೇರೆ ಅದ. ಆದ್ರಿಂದ ಸ್ವಪ್ನದ ಕಾಲ ದೇಶ ಮತ್ತು ಜಾಗೃತದ ಕಾಲ ದೇಶ ಬೇರೆ ಬೇರೆ ಅದಾವಪ್ಪ. Therefore, Krishna says, "Aham Krishnasya Jagatah Prabhavah." ನಾನೇ ಈ ಜಗತ್ತಿನ ಸೃಷ್ಟಿ, ನಾನೇ ಈ ಜಗತ್ತಿನ ಲಯ ಮಾಡವ ಅಂತಕೊಂಡು ಭಗವಂತ ಹೇಳ್ತಾನೆ. They give another example to assimilate. It is exactly like our projection of a dream universe. If you can imagine the process of dream, out of your mind emerge the vast dream world, which has got only a creation of lokas, but you generate even time and space out of your mind. ನನ್ನ ಮನಸ್ಸಿನಿಂದ ಈ ಕಾಲ ದೇಶವನ್ನು ಕೂಡ ನಾನು ಉತ್ಪತ್ತಿ ಮಾಡ್ತೇನೆ. ರಿಮೆಂಬರ್,
ದ ಡ್ರೀಮ್ ಟೈಮ್ ಈಸ್ ಡಿಫ್ರೆಂಟ್ ಫ್ರಮ್ ವೇಕರ್ಸ್ ಟೈಮ್. ಬಂದ್ ನೋಡ್ರಿ ಅಪ್ಪ ಅಲ್ಲಿಗೆ ಸ್ವಲ್ಪ ಏನ್ ಹೇಳ್ತೈತಿ ನಾವು ಕೇಳೇನಲ್ಲ. ಅವು ಮುಂದಿನ ಏನು ಓದಿಲ್ಲ ನಾನು. ಅವು ಮುಂದಿನ ಏನ್ ಹೇಳ್ತಾರ ಅನ್ನೋದು ಪಟ ಪಟ ಬಂದ್ಬಿಡ್ತಾವ ಆ ಮನಸ್ಸಿಗೆ ಬುದ್ಧಿಗೆ. ಡಿಫ್ರೆಂಟ್ ದಟ್ ರಿಮೆಂಬರ್ dream time is different from waker's time, and that is why within a few minutes dream, according to scientists, dream lasts for only 1 hour, half minute or something. ಒಂದು ಸ್ವಪ್ನ ಪ್ರಾರಂಭ ಆಗಿ ಕೊನೆಗೊಳ್ಳಾಕ 1 ಮಿನಿಟ್ ಬೇಕಂತ. even the longest dream, it is only a short while. ಒಂದು ನಿಮಿಷ ಬಹಳ ಒಂದು ಅರ್ಧ ನಿಮಿಷದಾಗ ಮುಗಿದು ಹೋಗ್ತದೆ. They call it as REM, rapid eye movement. At that time the dream projections come, even though the dream is for 1.5 minute, the waker's time, you will find that you will get married, get children, get grandchildren. In 1.5 minute, these all can happen for flies. ಒಂದು ನಿಮಿಷದ ವ್ಯಾವಹಾರಿಕ ಕಾಲದ 1 ನಿಮಿಷ ಸ್ವಪ್ನ ಕಾಲದಾಗ ಏನೇನ್ ಹಾಕಾವು ಅಂದ್ರ ಲಗ್ನ ಆಗೈತಂತ್ರಿ. ಲಗ್ನ ಆಗಿಂದ ಇವು ಮಕ್ಕಳಾಕಾವಂತ, ಮಕ್ಕಳಾಗಿ ಇವಾಗ ಮನಿ ಕಟ್ತಾನ, ಮೊಮ್ಮಕ್ಕಳು ಸದಾ ಹಾಕಾವಂತ. ಎಲ್ಲೇ 1 ನಿಮಿಷ ವ್ಯವಹಾರದ ಒಂದು ನಿಮಿಷದಾಗ ಅದು ಇಷ್ಟೆಲ್ಲ ಕೆಲಸ ಆಗ್ತಾವ. ಬಟ್ ಹೌ ಕ್ಯಾನ್ ಹ್ಯೂಮನ್ ಬೀಯಿಂಗ್ ಹ್ಯಾವ್ ಅ ಗ್ರ್ಯಾಂಡ್ ಚಿಲ್ಡ್ರನ್ ಇನ್ 1.5 minute? ದ ಡ್ರೀಮ್ ಟೈಮ್ ಈಸ್ ಡಿಫರೆಂಟ್ ಫ್ರಮ್ ವೇಕರ್ಸ್ ಟೈಮ್. ಅಂಡ್ ಹೂ ಕ್ರಿಯೇಟೆಡ್ ದಟ್ ಡ್ರೀಮ್ ಟೈಮ್? ಯಾರನ್ನ ಸೃಷ್ಟಿ ಮಾಡಿದವರು ಸ್ವಪ್ನದ ಕಾಲ, ಸ್ವಪ್ನ ದೇಶವನ್ನ? ಇದು ಮನಸ್ಸ ಸೃಷ್ಟಿ ಮಾಡೈತಿ. my mind created time, my mind created a space, and when I wake up, ಯಾವಾಗ ಹೇಳ್ತೀನಿ, what do? I just swallow the whole thing. ಎದ್ಗಳಕನ ಸ್ವಪ್ನ ಪ್ರಪಂಚವನ್ನ ನನ್ನ ಮನಸ್ಸು ನುಂಗಿ ಬಿಡ್ತದ. I am ಸೃಷ್ಟಿಕರ್ತ, I am ಸ್ಥಿತಿಕರ್ತ, I am ಲಯಕರ್ತ with regard to the dream time, space and object. ಕನಸಿನ ಪದಾರ್ಥಗಳಾಗ್ಲಿ, ಕನಸಿನವಲ್ಲಿದ್ದಂತಹ ದೇಶ ಕಾಲಗಳನ್ನ ಈ ಮನಸ್ಸು ಹೆಂಗ ಸೃಷ್ಟಿ ಮಾಡ್ತಿದ್ಯೋ, ಸಿಮಿಲರ್ಲಿ ಗಾಡ್ ಈಸ್ ಸೃಷ್ಟಿ ಸ್ಥಿತಿ ಲಯಕರ್ತ ಆಫ್ ದ ಹೋಲ್ ಕಾಸ್ಮಾಸ್, ಅಂಡ್ ದೇರ್ಫೋರ್ ಸೃಷ್ಟಿ ಸ್ಥಿತಿ ಲಯ ಕಾರಣಂ. ವೇದ ಹೇಳಿದ ಮಾತ್ರ ಹೇಳ್ತಾರ, ನಮ್ಮ ಅನುಭವಕ್ಕೆ ಬರುವಂತ ಯುಕ್ತಿಗಳನ್ನು ಕೊಡ್ತಾರ. ಇದು ಜ್ಞಾನವಾಗಿ ಪರಿವರ್ತನೆ ಆಗ್ಬೇಕು. ಇದನ್ನ ಮತ್ತೆ ಹಿಚ್ಕಾಕ ಹೋಗ್ಬಾರ್ದು ಮುಂದೆ. ಯಾಕ? ನಾವು ವೇದಕ್ಕೆ ಪ್ರಮಾಣ ಅಂತ ತಿಳ್ಕೊಂಡಿವಿ. ಈಗ ಒಂದು ವಸ್ತು, ಈ ಗುಲಾಬಿ ಹೂ ಹಳದಿ ಅದ ಅಥವಾ ಕೆಂಪದ ಅಂತ ಹೇಳಿದ ಮೇಲೆ ನಾ ಅದನ್ನ ಕೆಂಪ ಐತೆ ಅಂತ ಒಪ್ಪುದಿಲ್ಲ, ಅನ್ನಕ್ ಬರೋದಿಲ್ಲ. ಅದಕ್ಕೆ ಪ್ರಮಾಣ ಏನೋ ನೇತ್ರವೇ ಪ್ರಮಾಣ. ಅಂದ್ರ ಇಷ್ಟೆಲ್ಲ ಹೇಳಿದ ಮೇಲೆ ಇದು ಏನ್ ಪ್ರಮಾಣ? ಇದಕ್ಕೆ ವೇದವೇ ಪ್ರಮಾಣ. ಅದು ಮತ್ತೆ ಒಮ್ಮೆ ಅದು ಪ್ರಮಾಣಕ್ಕೆ ಹಚ್ಚಿ ತಿಳಿದ ಮೇಲೆ ಮತ್ತೆ ಚೌಕಶಿ ಮಾಡುವಂಗಿಲ್ಲ. ಮುಂದೆ ಹೇಳ್ತಾರೆ, ಇನ್ನ ಕಂಟಿನ್ಯೂಯಿಂಗ್ 7th chapter 7th ಮಂತ್ರ, 7ನೇ ಅಧ್ಯಾಯ 7ನೇ ಮಂತ್ರ. ಏನ್ ಹೇಳ್ತಾರಲ್ಲಿ 7ನೇ ಮಂತ್ರದಾಗ ನೋಡೋಣ. ಮತ್ತ ಪರತರಂ ನಾನ್ಯ ಕಿಂಚಿದಸ್ತಿ ಧನಂಜಯ ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ಹೇ ಧನಂಜಯ ಅರ್ಜುನನೇ, ಮತ್ತ ಅನ್ಯತ್ ಕಿಂಚಿತ್ ಪರಂತರಂ ನ ಅಸ್ತಿ. ನನಗಿಂತ ಭಿನ್ನವಾಗಿ ಯಾವುದೇ ಕಾರಣ ರೂಪದಲ್ಲಿ ಯಾವುದೂ ಇಲ್ಲ. ಕಾರಣದಲ್ಲಿ ಐತಿ, ಕಾರಣ ಮಾತ್ರ ನಾನೇ, ನನಗಿಂತ ಬೇರೆ ಯಾರೂ ಇಲ್ಲ. ಕಾರಣ, ಈ ಜಗತ್ತಿಗೆ ಕಾರಣ ನಾನೇ ಅದೇನಪ್ಪ ಅರ್ಜುನ. ಈ ಧನಂಜಯ, ಇದಂ ಸರ್ವಂ ಸೂತ್ರೇ, ಈ ಸಂಪೂರ್ಣವಾದ ಜಗತ್ತು ಸೂತ್ರ ನೂಲಿನ ಮಣಿಗಳ ಮಣಿಗಳಂತೆ ನನ್ನಲ್ಲಿ ಪೋಣಿಸಲ್ಪಟ್ಟವೆ. ನಾನು ದಾರ ಇದ್ದಂಗ ಇವೆಲ್ಲವೂ ಏನು ಸೃಷ್ಟಿಯಲ್ಲಿದ್ದಂತಹ ವಸ್ತುಗಳು ಅವು ಹೂ ಇದ್ದಂಗ. ಆ ದಾರದಲ್ಲಿ ಹೂವನ್ನು ಹೆಂಗ ಪೋಣಿಸ್ತಾರೋ ಹಂಗ ಈ ಎಲ್ಲ ಸೃಷ್ಟಿಯಲ್ಲಿದ್ದಂತಹ ಪದಾರ್ಥಗಳು ನನ್ನ ಅಧಿಷ್ಠಾನದಲ್ಲಿ ನಾವು ಪೋಣಿಸಲ್ಪಟ್ಟಿವೆ. ಧನಂಜಯ, ನನಗಿಂತ ಬೇರೆಯಾಗಿ ಯಾವುದೂ ಪರಮ ಕಾರಣವು ಈ ಜಗತ್ತಿನಲ್ಲಿ ಇಲ್ಲ. ಈ ಸಂಪೂರ್ಣ ಜಗತ್ತು ನೂಲಿನ ಮಣಿಗಳನ್ನು ಪೋಣಿಸಿದಂತೆ ನನ್ನಲ್ಲಿ ಪೋಣಿಸಿ ಆಗಿದೆ ಅಂತ ಹೇಳ್ತಾರೆ. ಇಷ್ಟು ಸಾಮಾನ್ಯ ಅರ್ಥ. ಇದರ ವಿಶೇಷ ಅರ್ಥವನ್ನ ನೋಡೋಣ. ಓ ಅರ್ಜುನ, there is no other cause or at all apart from me. ಅರ್ಜುನ, ನನಗಿಂತವಾದಂತ ಮಹಾಕಾರಣ, ಎಲ್ಲದಕ್ಕೂ ಕಾರಣ ನಾನೇ ಇದ್ದೇನೆ. ನನಗೆ ಕಾರಣ ಯಾರು ಇಲ್ಲ. All this is strung in me like a beads in the string. ದಾರದಲ್ಲಿ ಪೋಣಿಸಂತ ಮಣಿಗಳಂತೆ
ಎಲ್ಲ ವಸ್ತುಗಳು ನನ್ನಲ್ಲಿ ಜೋಡಿಸಲ್ಪಟ್ಟಿವೆ, ಪೂರ್ಣಿಸಲಾಗಿದೆ ಅಂತ ಹೇಳ್ತಾನೆ. ದುಡ್ಡ ಸರ ಮುಂದಿನ ಹೇಳ್ತೀರ ಸ್ವಲ್ಪ ಪ್ರಿಯದ್ರೇನೋ? ಹಲೋ ದುಡ್ಡಣ್ಣ, ಹೊರಗದಂತ ತಗೋರಿ. ಹೊರಗದಂತ ರೈಟ್, ಓಕೆ. Normally when we study the creation, we observe one law. And what is that? Every cause has got its own cause. If you take our own parents, we are the product with regard to whom our parents are the cause. But what do we discover? The parents themselves have got a cause, who are the grandparents, and with regard to the grandparents, they become an effect, a product. And what about the grandparents? They are the cause with regard to the parents, but the grandparents themselves are effects with regard to the grandparents. ಈಗ ನಾವು ಸೃಷ್ಟಿಯನ್ನ ಅಭ್ಯಾಸ ಮಾಡಿದಾಗ ಒಂದು ನಿಯಮವನ್ನ ನಾವು ಕಂಡುಬರ್ತೇವೆ. ಏನಂದ್ರ ಅದು ನಿಯಮ ಅಂದ್ರ, ಪ್ರತಿಯೊಂದು ಏನದ ಕಾರ್ಯಕ್ಕ ಒಂದು ಕಾರಣ ಅಂತದ. ಈಗ ಜಗತ್ನ ನಾವೆಲ್ಲ ಹುಟ್ಟಿ ಬಂದ್ವಿ. ನಾವು ಹುಟ್ಟಿ ಬರ್ಲಿಕ್ಕೆ ಕಾರಣ ಯಾರು? ನಮ್ಮ ತಾಯಿ ತಂದೆ. ನಮ್ಮ ತಾಯಿ ತಂದೆ ಹುಟ್ಟಿ ಬರ್ಲಿಕ್ಕೆ ಕಾರಣ ಯಾರು? ಅವ್ರ ತಾಯಿ ತಂದೆ. ಅವ್ರು ಹುಟ್ಟಿ ಬರ್ಲಿಕ್ಕೆ ಕಾರಣ ಏನು? ಅವ್ರ ತಾಯಿ ತಂದೆ. ಅವ್ರು ಹುಟ್ಟಿ ಬರ್ಲಿಕ್ಕೆ ಕಾರಣ ಏನು? ಅವ್ರ ತಾಯಿ ತಂದೆ. ಎಲ್ಲಿ ಬಿಡ ಅವನು ಹಿಂಗ. ಅದಕ್ಕ grandparents themselves are effect with regard to our great grandparents. Thus, the general law is that ಒಂದು ಏನು ಸಾಮಾನ್ಯ ನಿಯಮಪ್ಪ ಅಂತಂದ್ರ, we observe, ನಾವೇನ್ ನೋಡ್ತೀವಿ ಅಂದ್ರ, ಎವ್ರಿ ಕಾಸ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ಕಾಸ್. ಒಂದು ಕಾರಣಕ್ಕ ಇನ್ನೊಂದು ಕಾರಣ ಅದ, ಒಂದು ಕಾರಣಕ್ಕೆ ಇನ್ನೊಂದು ಕಾರಣ ಅದ. ಎಲ್ಲದಕ್ಕೆ ಕಾರಣ ಆದಂತ ಜಗತ್ತಿಗೆ ಒಂದು ಕಾರಣ ಇರ್ಬೇಕಲ್ಲ, ಅಂತೀರೇನು ಶಿವಪುತ್ರಪ್ಪನವ್ರ? ಅಂತೀರೇನು? ಎಲ್ಲದಕ್ಕೂ ಕಾರಣ ಆದಂತ ಜಗತ್ತೈತಿ, ಜಗತ್ತಿಗೆ ಒಂದು ಕಾರಣ ಹೇಳ್ತೀರೇನು? ಜಗತ್ತಿಗೆ ಕಾರಣ ಐತಲ್ಲ ಸರ್, ಮತ್ತೆ ಮಾಯಾರಿ. ಜಗತ್ತಿಗೆ ಕಾರಣ ಹೇಳ್ತೀವಿ ಏನು? ಪರಮಾತ್ಮ. ಆ ಎಲ್ಲದಕ್ಕೂ ಕಾರಣ ಆದಂತ ಪರಮಾತ್ಮಗೆ ಒಂದು ಕಾರಣ ಹೇಳ್ತೀರೇನು ಅಂತ ನನ್ನ ಪ್ರಶ್ನೆ. ಇಲ್ಲ ಸರ್, ಇಲ್ಲ ಸರ್, ಇಲ್ರಿ. ಅದಕ್ಕೆ ಹೇಳ್ತವೆ, ಅದು ಹೇಳಕ್ ಬರುವುದಿಲ್ಲ. Hence we are observing this in the creation. Our question will be what? If God is the cause of the creation, then we will raise one question. Who is the cause of the God? Who are the parents of the God? Krishna says, I am a parentless parent of this creation. ನೋಡ್ರಿ, ಎಲ್ಲದಕ್ಕೂ ಕಾರಣ ಆಗಿ ನಾನು ಈ ಜಗತ್ತಿನ ಹುಡ್ಸೇನಿ, ನನಗೆ ಯಾರು ತಾಯಿ ತಂದೆ ಇಲ್ಲ, ನನಗೆ ಕಾರಣ ಯಾರು ಇಲ್ಲ. ನಾನು ಭಗವಂತನಿಗೆ ಯಾರು ಕಾರಣ ಇಲ್ಲ. I am the causeless cause of the creation because I am never an effect of anything. ನಾನು ಯಾವುದೇ ಒಂದು ವಸ್ತುವಿನ ಕಾರ್ಯ ಅಲ್ಲ, ನಾನು ಯಾವಾಗಲೂ ಕಾರಣ ಇಲ್ಲ, ಬದಲಾವಣೆ ಆಗವನು ಅಲ್ಲ ನಾನು. And that is the reason I told in the introduction itself, Paraprakriti is Anadi, Aparaprakriti is Anadi. Anadi means beginningless, Paraprakriti is conscious principle is beginningless, Aparaprakriti inert principle is beginningless, and therefore their combination is what? God. Therefore God also must be what? Beginningless, and therefore God doesn't have anyone. Godder than the God is not there, or God or goddess will come. ಅದರಿಂದ ಪರಮಾತ್ಮಗೂ ಒಂದು ಕಾರಣವಾದಂತದ್ದು ಕಾರಣ, ಇನ್ನೊಂದು ಕಾರಣ ಇಲ್ಲ. ಪರಮಾತ್ಮಗೆ ಯಾರು ತಾಯಿ ತಂದೆ ಇಲ್ಲ. And this alone in the Puranas, and they say, there is one song also, I do not hear this song often. I do not hear this song often now. It is a beautiful Tamil song. So there was a great musician, Vasanta Kokilam. This generation may not know. She has sung that song, very beautiful song. Oh Lord Shiva, you have suffered a lot. One has beaten, this has been done, that has been done. If you had parents, you would not have suffered this much. They would have come to your rescue. You do not have parents, and therefore you are suffering. Not suffering at all. What I say is the devotee brings out his feeling. ಪರಮಾತ್ಮಗ ಒಬ್ರು ತಮಿಳು ಗಾಯಕಿ ಒಂದು ಹಾಡು ಹಾಡ್ಯಾರಂತ್ರಿ.
ತಮಿಳ್ನಾಗ ಬರ್ದಾರವರು, ಅದ ಅರ್ಥ ಹೇಳ್ತೀನಿ. ಏನ ಪರಮಾತ್ಮ ನಿನ್ಗ ತಾಯಿ ತಂದೆ ಯಾರು ಇಲ್ಲಪ್ಪ, ನನಗ್ ದುಃಖ ಅನಿಸ್ತೈತಿ, ಅಕಸ್ಮಾತ್ ತಾಯಿ ತಂದೆ ಇಲ್ದಕ್ಕೆ ಎಷ್ಟ್ ತ್ರಾಸ ಪಟ್ಟೋ ಏನೋ ಗೊತ್ತಿಲ್ಲ, ಒಂದ್ ವೇಳೆ ತಾಯಿ ತಂದೆ ಇದ್ರೆ ನಿನಗೆ ಇಷ್ಟ ಪರಿಪಾಟ್ಲ ಬರ್ತಿದ್ದಿಲ್ಲ ಅಂತ ಹಾಡಿನ ಭಾವ ತನ್ನ ಮ್ಯಾಗ ತನಗ ತಾಯಿ ತಂದೆ ಇಲ್ಲ ಅಂದ್ರೆ ಹೆಂಗಾಗ್ತೈತಿ, ಅದನ್ನ ಭಾವ ಪರಮಾತ್ಮನ ಮ್ಯಾಗ ಹಾಡಿ ಒಂದು ಭಾವುಕವಾದಂತ ಒಂದು ಹಾಡು ಹೆಣ್ಮಗಳ ಹಾಡ್ಯಾಡು. ಬಟ್ ದೇರ್ ವಾಟ್ ಈಸ್ ದ ಫಿಲಾಸಫಿಕಲ್ ಟೀಚಿಂಗ್ ಇನ್ವಾಲ್ವ್ಡ್? ಇಲ್ಲಿ ಏನ್ ಅಧ್ಯಾತ್ಮ ಐತಿ ಹಾಡ್ನಾಗ ಅಂತ ಕೇಳಿದ್ರ, the God doesn't have parents means that's why somebody said Parvati is lucky because she doesn't have mother-in-law. ಪಾರ್ವತಿ ಬಾಳ್ ಲಕ್ಕಿ ಅಂತ ಯಾರು ಶಿವಪ್ಪನ ಹೇಳ್ತಿ ಪಾರವ್ವ. ಯಾಕ ಅಂತಂದ್ರೆ ಆಕಿಗೆ ಅತ್ತಿ ಇದ್ದಿದ್ದಿಲ್ಲ ಅಂತ. ಯಾಕ ಶಿವಪ್ಪಗ ತಾಯಿ ತಂದಿ ಇಲ್ಲಲ್ಲ, ಅತ್ತಿ ಇಲ್ಲದ ಮನಿ ಸಿಕ್ತು ಪಾರ್ವತಿಗೆ ಅಂತ ಅಂತಾರ, ಪೂರ ಹಾಸ್ಯ ಮಾಡಾಕತ್ತಾರ. ಟು ಪುಟ್ ಇನ್ ಎ ಮಾಡರ್ನ್ ಲ್ಯಾಂಗ್ವೇಜ್, ಇಫ್ ದೇರ್ ಆರ್ ಎನಿ ಮದರ್ ಇನ್ ಲಾಸ್ ಪ್ಲೀಸ್ ಡು ನಾಟ್ ಗೆಟ್ ಆಂಗ್ರಿ ವಿತ್ ಮೀ. ಇಲ್ಲಿ ಯಾರ ಅತ್ತಿ ಇದ್ದವ್ರು ಇದ್ರ ಈ ಹಿಂಗ ಅಂದಾರ ಗುರುಗಳು ಅಂತ ತಪ್ಪು ತಿಳ್ಕೊಬೇಡ್ರಿ. ಸಮ್ ಟೈಮ್ ಸಮ್ ಮದರ್ ಇನ್ ಲಾಸ್ ಕಮ್ ಅಂಡ್ ಸೇ, ಕೆಲವು ಮಂದಿ ಅತ್ತಿಗಳು ಬಂದು ಯಾರು ಇಲ್ದಾಗ ಸ್ವಾಮೀಜಿ ಒಬ್ರಿಗೆ ಭೇಟಿಯಾಗಿ ಕೇಳ್ತಾರಂತ, ಸ್ವಾಮೀಜಿ ಯು ಆಲ್ವೇಸ್ ಕ್ರಿಟಿಸೈಸ್ ಮದರ್ ಇನ್ ಲಾಸ್ ಓನ್ಲಿ, ವೈ ಕಾಂಟ್ ಯು ಫಾರ್ ಎ ಚೇಂಜ್ ಕ್ರಿಟಿಸೈಸ್ ದಿ ಡಾಟರ್ ಇನ್ ಲಾಸ್ ಆಲ್ಸೋ? ಅಲ್ರಿ ಅಪ್ಪೋರ, ಓಪನ್ ಕ್ಲಾಸ್ನಾಗ ಅತ್ತಿಯರ್ನ ಟೀಕಾ ಮಾಡ್ತೀರಿ, ಸ್ವಸ್ಥರ್ನ ಯಾಕೆ ಟೀಕಾ ಮಾಡೋದಿಲ್ಲ? ಸ್ವಸ್ಥರ ಏನು ಶುದ್ಧ ಅದಾರೇನ್ರಿ ಅಂತ ಯಾರೋ ಅತ್ತಿ ಕೇಳಿದ್ಲು. ಯಾರಿಗೆ? ಗುರುಗಳಿಗೆ. ಯು ಶುಡ್ ಹ್ಯಾವ್ ಎ ಬ್ಯಾಲೆನ್ಸ್ಡ್ ವಿಷನ್, ಸೊ ಜಸ್ಟ್ ಜೋಕ್, ಡೋಂಟ್ ಟೇಕ್ ಇಟ್ ಸೀರಿಯಸ್ಲಿ. ಜೋಕ್ ಅನ್ನಾಗತ್ತೇನೆ, ಯಾರು ಬಂದ್ ಕೇಳಿಲ್ಲ, ನೀವೆಲ್ಲ ಶಾಣ್ಯಾರಿದ್ದೀರಿ ಅಂದ್ರ ತಪ್ಪು. ಹಂಗ ಜೋಕಿಗೆ ಹೇಳಾಗತ್ತೇನಿ, ಎಲ್ಲಾ ಬಗ್ಗೆ ಅತ್ತಿ ಬಗ್ಗೆನೇ ಟೀಕಾ ಮಾಡ್ತೀನಿ, ಸೊಸಿ ಬಗ್ಗೆ ಯಾಕೆ ಟೀಕಾ ಮಾಡೋದಿಲ್ಲ? ಸ್ವಸ್ಥರೆಲ್ಲ ಶುದ್ಧ ಅದಾರೇನು? ಇಲ್ಲ, ಲಗ್ನ ಆಗಿ 1 ವರ್ಷದಾಗ ನನ್ನ ಮಗ ಬೇರೆ ಆದ, ಮಾರಿ ಚಂದಕ ಮರುಳಾಗಿ ತನ್ನ ತಾಯಿ ಕೋಣ ಕೂದ, ಮುಪ್ಪಾನ ಮುದುಕಿ ಕಂಡ ಕನಸ ಹಳ್ಳಾಗಿ ಹರಿದು ಹೋಯ್ತ, ಸೊಸೆ ಬರ್ತಾಳ ಸುಖ ತರ್ತಾಳ ಗಾಳಿಯಾಗಿನ ಮಾತ. ಜಾನಪದ ಗೀತ ಹಾಡೇ ಬಿಟ್ಟಾಳಕ್ಕೆ. Therefore he says, ಮತ್ತ ಅನ್ಯತ್ ಕಿಂಚಿತ್ ನಾಸ್ತಿ ಪರತರಂ. Parataram means another cause. There is no other cause other than me. I am the ultimate cause. I am the absolute cause of the creation. ನನಗೆ ಯಾರು ತಾಯಿ ತಂದೆ ಇಲ್ಲ, ಎಲ್ಲರನ್ನು ಹುಟ್ಟಿಸುವ ನಾನು, ನನಗೆ ಯಾರು ಇಲ್ಲ, ನಾನು ಉತ್ಪತ್ತಿ ರಹಿತದೇನಿ ಅಂತ ಭಗವಂತ ಹೇಳಿದ. Now in the second line he comes to very important column. ಈಗ ಈ ಶ್ಲೋಕದಾಗ 2ನೇ ಮಾತು ಏನೈತಿ 7ನೇ ಶ್ಲೋಕದಾಗ, ಮೈ ಸರ್ವವಿಧಂ ಪ್ರೋಕ್ತಂ ಸೂತ್ರೇ ಮಣಿಗಣ ಇವ. ಇಲ್ಲಿ ಒಂದು ವಿಶೇಷವಾದ ಅನುಭವ ಬರ್ತದ ಅಂತ ಹೇಳ್ತಾರೆ ನೋಡಿ, ಲಕ್ಷ ಕೊಟ್ಟು ಕೇಳಿ. These are all important philosophical ideas given here. ಆಧ್ಯಾತ್ಮಿಕವಾದ ತತ್ವಗಳನ್ನ ತಿಳ್ಕೊಂಡಿದ್ದನ್ನ ಆ ಗುರುಗಳು ಹೆಂಗ್ ತಿಳ್ಕೊಂಡಾರ ಹಂಗ ನಾವು ತಿಳ್ಕೊಳಕ ಇಲ್ಲಿ ಅವರು ರೂಪಕ ಮಾಡಿ ಹೇಳಾಗತ್ತ ಕೇಳಿ. ಫಾರ್ ದ್ಯಾಟ್ ಐ ಹ್ಯಾವ್ ಟು ಗೋ an example. ಒಂದು ಉದಾಹರಣೆ ಹೇಳ್ಬೇಕಾಗತ್ತೆ ನಿಮಗೆ. ಏನಂದ್ರ, ಐ ಸೆಡ್ ಗಾಡ್ ಈಸ್ ಎ ಮಟೀರಿಯಲ್ ಕಾಸ್ ಆಫ್ ದ ಕ್ರಿಯೇಷನ್. ನಾವು ನಿಮ್ಗೆ ಏನ್ ಹೇಳಿದ್ವಿ ಅಂದ್ರ, ಈ ಸೃಷ್ಟಿ ತಯಾರಾಗ್ಲಿಕ್ಕೆ ಪರಮಾತ್ಮ ಉಪಾದಾನ ಕಾರಣ ಅಂತ ಹೇಳಿದ್ವಿ. ಹೌದು. Therefore God alone has evolved to manifest as a creation. ಉಪಾದಾನ ಕಾರಣ ಏನಪ್ಪಾ ಅಂತಂದ್ರ ಆ ವಸ್ತುವಿನಲ್ಲಿ ತೋರ್ತಾ ಇರ್ತೈತಿ ಅಂದಂಗ. ಎಲ್ಲಿ ಒಂದು ಮಣ್ಣು ಉಪಾದಾನ ಕಾರಣದ ಗಡಿಗೆ ಐತಿ ಅಂತ, ಆ ಗಡಿಗೆ ಒಳಗೆ ಮಣ್ಣು ತೋರ್ಬೇಕಲ್ಲ, ಹೌದು ತೋರ್ಬೇಕು. Now we have to remember a general law. What is that? ಏನು ಒಂದು ಸಾಮಾನ್ಯ ನಿಯಮ ಅಂತಂದ್ರೆ ಅದನ್ನ ನೆನಪಿಡ್ಬೇಕು. Material cause is inherent in all the products. ಯಾವ್ದು ಉಪಾದಾನ ಕಾರಣದ ಅದು ಕಾರ್ಯದಲ್ಲೂ ಕೂಡ ಅನುಸೂತವಾಗಿ ಇರಬೇಕು. ಒಂದು ಮಣ್ಣು ಆದಂತ ಒಂದು ಉಪಾದಾನ ಕಾರಣ ಗಡಿಗೆ ಆತಂದ್ರೆ ಗಡಿಗೆ ಒಳಗ ಮಣ್ಣು ಕಾಣಬೇಕು. Material cause is inherent in all the products. In fact, all the products exist only because of inherent material cause. ಏನ್ರಿ, ಈಗ ಗಡಿಗೆ ತಗೊಂಡ್ರಿ ಅಂದ್ರೆ ಉಪಾದಾನ ಕಾರಣ ಐತಿ ಅಲ್ಲಿ. ಯಾವಾಗ್ಲೂ ಅದು ಉಪಾದಾನ ಕಾರಣ ಇಲ್ದನ ಗಡಿಗೆ ಕಾಣೋದಿಲ್ಲ. ಆದ್ರೆ ನಿಮಿತ್ತ ಕಾರಣ ಇರಬಹುದು, ಇರ್ಲಿಕ್ಕಿಲ್ಲ. ಅವ ಮಾರಿ ಹೋದ್ನಂದ್ರೆ ಮನಿಗೆ ಗಡಿಗೆ ಮಾರಿ ಹೋದ್ನಂದ್ರೆ ನಿಮಿತ್ತ ಕುಂಬಾರ, ಆ ಗಡಿಗೆ ಹತ್ರ ಅವ ಇರ್ಲಿಕ್ಕಿಲ್ಲ. ಆದ್ರೆ ಉಪಾದಾನ ಕಾರಣ ಗಡಿಗೆ ಎಲ್ಲಿ ಮಠ ಐತಿ ಅಲ್ಲಿ ಮಠ ಉಪಾದಾನ ಕಾರಣ ಇರ್ಲೇಬೇಕು. ಆ ಗಡಿಗೆ ಹೊಡೆದಾಗೂ ಕೂಡ ಉಪಾದಾನ ಕಾರಣ ಮಣ್ಣು ಅನ್ನೋದು ಅಲ್ಲಿ ಆ ಗಡಿಗೆ ಚೂರ್ನಾಗ ಐತಿ.
Like what? All the earthenwares or pots exist because of what? The clay, which is the inherent in all pots. All the ornaments are existing only because of the inherent gold. Removing the gold, there is no ornament. ಬಂಗಾರದಿಂದ ಮಾಡಿದಂತ ಆಭರಣಗಳಲ್ಲಿ ಬಂಗಾರ ಅನುಸ್ಯೂತವಾಗಿ ಐತಿ. If you have any doubt, at least at the end, give me the gold and take away your ornament. ಯಾರಿಗಾರ ಸಂಶಯ ಇತ್ತಂದ್ರ ಈ ಕ್ಲಾಸ್ ಮುಗಿದ ಮ್ಯಾಗ ನನ್ನ ಕಡೆ ಬರ್ರಿ, ನಿಮ್ಮ ಮೈ ಮ್ಯಾಗಿನ ಬಂಗಾರ ಅಂದ ಆಭರಣಗಳನ್ನು ತೆಗೆದು ಇಡ್ರಿ, ಬಂಗಾರ ನನ್ನ ಕಡೆ ಬಿಡ್ರಿ, ನಿಮ್ಮ ಆಭರಣ ಅಷ್ಟ ನೀವು ಬೈರಿ. ಇಸ್ ಇಟ್ ಪಾಸಿಬಲ್? ಸಾಧ್ಯ ಐತೇನು? ಬಂಗಾರ ಮತ್ತು ಆಭರಣ ಬೇರೆ ಮಾಡಕ್ ಬರ್ತೈತೇನು? ಇಲ್ಲ, ಸಾಧ್ಯ ಇಲ್ಲ. ಇಫ್ ಯು ಟೇಕ್ ದಿ ಇನರೆಂಟ್ ವುಡ್, ದ ಫರ್ನಿಚರ್ ಕೆನಾಟ್ ಬಿ ದೇ. ಆ ಫರ್ನಿಚರ್ ದಾಗ ಇದ್ದಂತ ಕಟ್ಟಿಗೆ ಅನ್ನುವಂತ ಉಪಾದಾನ ಕಾರಣ ತೆಗೆದು ಬಿಟ್ಟಿ ಅಂದ್ರ ಆ ಫರ್ನಿಚರ್ ಅಂದ್ರೆ ಅಲ್ಲೇ ಅದು ಇರುವುದೇ ಇಲ್ಲ. ಕೃಷ್ಣ ಸೇಸ್, ಐ ಬೀಯಿಂಗ್ ದ ಮಟೀರಿಯಲ್ ಕಾಸ್ ಆಫ್ ದ ಕ್ರಿಯೇಷನ್, ಐ ಆಮ್ ಅಂತರ್ಯಾಮಿ. ನಾನು ಉಪಾದಾನ ಕಾರಣ ಇರುವುದರಿಂದ ಈ ಸೃಷ್ಟಿಯೊಳಗೆ ನಾನು ಎಲ್ಲ ಕಡೆಯನ್ನು ವ್ಯಾಪಕವಾಗಿ ಅದೇನಿ, ಅಂತರ್ಯಾಮಿ ಸ್ವರೂಪದಿಂದ ಅದೇನಿ. ಐ ಆಮ್ ದ ಇನ್ಹೆರೆಂಟ್ ಪ್ರಿನ್ಸಿಪಲ್, ನಾನು ಅನುಸ್ಯೂತವಾಗಿ ಇರುವಂತಹ ತತ್ವ. ದ ಕಾಸ್ ಆಫ್ ಹೂಮ್ ದ ಹೋಲ್ ವರ್ಲ್ಡ್ ಈಸ್ ಟುಗೆದರ್. ಯಾಕಂದ್ರೆ ಈ ಜಗತ್ತು ಎಲ್ಲಾ ಕೂಡಿ ನಿಂತಿದ್ದು ನಾ ಅದೇನಿ ಹಿಂದ ಅಂತ ನಿಂತದ. ಅಂಡ್ ಕೃಷ್ಣ ಗಿವ್ಸ್ ಅನ್ ಎಕ್ಸಾಂಪಲ್, ಜಸ್ಟ್ ಆಸ್ ಎ ಮಾಲಾ ಹ್ಯಾಸ್ ಗಾಟ್ ಇನ್ಹೆರೆಂಟ್ ಥ್ರೆಡ್ which is keeping all the threads together. When you look at the mala, the threads are visible, but you know that within the visible knots is what the invisible soup. ಮಣಿಗಳನ್ನ ಜೋಡಿಸ್ಯಾರ ದಾರದಾಗ, ಮಾಲಿ ಮಾಡ್ಯಾರ. ಮಣಿಗಳ ಕಾಣಕತ್ತಾವ, ದಾರ ಕಾಣುದಿಲ್ಲ. ದಾರ ಇಲ್ಲದಲ್ಲ ಆ ಸೂತ್ರ ಅದಿಲ್ಲ, ಆ ಮಾಲಿ ಇಲ್ಲ. ಸೂತ್ರ means a thread, and because the thread alone, the mala is there. Without that thread, there is no mala. ದಾರ ಇಲ್ಲದ್ರೆ ಮಾಲಿಲ್ಲ. ಆ ಮಾಲಿ ಇರ್ಬೇಕಾದ್ರೆ ಅಲ್ಲೇ ದಾರ ಇರ್ಲೇಬೇಕು. ದಾರದ ಸ್ವರೂಪದಿಂದ ಈ ಜಗತ್ತೊಳಗ ನಾನೇ ಅದೇನಿ. Because of the thread alone, the mala is there. Without that thread, there is no mala. Similarly, I am inherent in the creation. ಈ ಜಗತ್ತಿನಲ್ಲಿ ನಾನು ಅದಕ್ಕ ದಾರದ ಸ್ವರೂಪದಲ್ಲಿ ಜಗತ್ತಿಗೆ ನಾನು ಅದೇನಿ. ಆದ್ದರಿಂದ ದಾರ ಇಲ್ಲದಲ್ಲ ಈ ಹೆಂಗ ಅದು ಮಾಲಿ ಇದ್ದೋ, ನಾ ಇಲ್ದಂಗ ಈ ಜಗತ್ತು ಇಲ್ಲ. ಸೂತ್ರೆ ಮಣಿಗಳ ಇವ, just as the beads are threaded together by string, similarly the whole universe is threaded together because of the string called God. ಆ ಪರಮಾತ್ಮ ಅನ್ನುವಂತ ದಾರ ಇರುವುದರಿಂದ ಈ ಜಗತ್ತು ಅನ್ನುವಂತ ಹೂವಿನ ರೂಪದಲ್ಲಿ ಈ ಮಾಲೆ, ಈ ಸೃಷ್ಟಿ ಅನ್ನುವಂತ ಮಾಲೆ ಕಾಣ್ತಾ ಇದೆ. And therefore, if somebody else ask where is God, ಯಾರಾದ್ರೂ ದೇವ್ರು ಎಲ್ಲೇ ಅಂತ ಕೇಳಿದ್ರೆ, what should be your answer? ನಿಮ್ಮ ಉತ್ತರ ಏನಿರ್ಬೇಕು? You should not answer. You should ask the counter question. ಉತ್ತರ ಹೇಳ್ಬೇಡ್ರಿ. ಆ ಪ್ರಶ್ನೆ ಕೇಳೋವು ಹೊಳ್ಳಿ ಒಂದು ಪ್ರಶ್ನೆ ಕೇಳ್ರಿ, ಏನಂತ, ದೇವ್ರು ಎಲ್ಲಿಲ್ಲ ಅಂತ ಹೇಳಪ್ಪ ಅನ್ಬೇಕಂತ. ದೇವ್ರು ಎಲ್ಲದನ್ರಿ ಅಂತ ಕೇಳ್ತಾನೆ ಅವನು. ಅವ್ ಏನ್ ಹೇಳ್ಬೇಕು? ದೇವ್ರು ಅಲ್ಲದಾನ ಇಲ್ಲದ ಉತ್ತರ ಹೇಳ್ಬಾರ್ದು. ದೇವ್ರು ಎಲ್ಲಿಲ್ಲಪ್ಪ ಅಂತ ಹೊಳ್ಳಿ ಕೇಳ್ರಿ. The details in the next class ಅಂತ ತಗೊಂಡು ಅವತ್ತಿನ ಕ್ಲಾಸ್ ಮುಗಿಸ್ಯಾರ. ಮತ್ತೆ ಉಳಿದ ಕ್ಲಾಸ್ ಅಲ್ಲಿ ನಾಳೆಗೆ ತಗೊಳ್ಳೋಣ ನೋಡಿ. ಇವತ್ತಿನ ಈ ವಾಲ್ಮೀಕಿ ಸೇವೆಯನ್ನು ಗುರುಪಾದಕ್ಕೆ ಸಲ್ಲಿಸಿ ಧನ್ಯವಾಣಿಗೆ ವಿರಾಮ.